ಇದೊಂದು ವಿಡಿಯೋ ತೋರಿಸ್ಬೇಕು ತಮ್ಗೆ, ಅದಾದ್ಮೇಲೆ ಮಾತಾಡೋಣ. ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ, ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ. ನಿಮ್ಮ ಒಂದು ವಿಷಯನ ತಗೊಂಡು ಸದನದಲ್ಲಿ ಮಾತಾಡುವಷ್ಟು ಗಂಭೀರವಾಗಿತ್ತ ಅದು? ಯಾಕೆಂದ್ರೆ ಒಂದ್ ಹೇಳ್ಬಿಡ್ತೀನಿ, ನೀವೇನು ಅಷ್ಟೊಂದು ದೊಡ್ಡವರಲ್ಲ. ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನೀವು ಒಬ್ಬ ಬ್ಲಾಕ್ ಮೇಲರ್ ಅಂತಾರವ್ರು, ಅದು ಕೂಡ ರೆಕಾರ್ಡ್ ಆಗಿರುತ್ತೆ, ಒಂದ್ ತಿಳ್ಕೊಳ್ಳಿ ನೀವು. ಹಾಗಾದ್ರೆ ನಿಮ್ಗೆ ಫೇಕ್ ಲಾಯರ್ ಅಂತ ಹೇಳಿದ್ರಲ್ಲ ಈಗ ವಿಶ್ವನಾಥ್ ಅವರು, ಅವ್ರ ಮೇಲೆ ಡಿಫರ್ಮೇಶನ್ ಕೇಸ್ ಹಾಕ್ತೀರಾ? ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ. ನೋಡಿ ಜಗದೀಶ್ ಅವರೇ, ಒಂದು ವಿಷಯ ತಿಳ್ಕೊಳ್ಳಿ, ಪೊಲೀಸವ್ರಿಗೆ ಡ್ಯೂಟಿ ಯಾವಾಗ್ಲೂ ಫಿಕ್ಸ್ ಇಲ್ಲ. ನಿಮ್ದೊಂದು ಪ್ರಾಬ್ಲಮ್ ಇದೆ, ಏನಂತ ಅಂದ್ರೆ ಕೆಲವೊಂದನ್ನ ಸಮಾಜಕ್ಕೆ ತಿಳಿಸ್ಬೇಕು. ನೋಡಿ ಇದು ಕೆಟ್ಟದ್ದು ಅಂದ್ಬಿಟ್ಟು ಆ ಪ್ರೆಸೆಂಟೇಶನ್ ಮಾಡ್ತೀವಲ್ಲ, ಅದೊಂದು ಮೆಥಡ್ ಇರುತ್ತೆ, ಆ ತರ ಮಾಡಲ್ಲ. ಆ ತರ ಪ್ರೆಸೆಂಟ್ ಮಾಡಕ್ ಹೋದ್ರೆ ನಾನು ಡಿಡಿ ನ್ಯೂಸ್ ಆಗ್ಬಿಡ್ತೀನಿ. ಡಿಡಿ ನ್ಯೂಸ್ ಅಲ್ಲ, ನಾನು ಜಗದೀಶ್ ನ್ಯೂಸ್. ಅಲ್ಲ, ಹುಚ್ಚ ಅಂತಾರಲ್ಲ ನಿಮ್ಗೆ, ಏನಕ್ಕೆ ಎಲ್ಲಾರು? ನಾನೊಬ್ಬ ಸಾಮಾಜಿಕವಾಗಿ ಒಬ್ಬ ಡಾಕ್ಟರ್. ನನಗೆ ಒಂದ್ ಅರ್ಥ ಆಗಿಲ್ಲ, ನಮ್ಮ ಹುಡುಗರು ಮಾಡೋದು ನನಗೆ ಗೊತ್ತಿಲ್ಲ ಅಂತಾರಲ್ಲ, ಅಂದ್ರೆ ಅವರು MLA ನೋ ಅಥವಾ ಬೇರೆ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದಾರೆ? ಸೊ ಇವಾಗ ಸದನದಲ್ಲಿ ವಿಶ್ವನಾಥ್ ಅವರು ನಿಮ್ಗೆ ಎಚ್ಚರಿಸಿದ್ರ ಅಥವಾ ಬೆದರಿಕೆ ಹಾಕಿದ್ರ? ಇವತ್ತು SIT ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರು ಭಸ್ಮ ಮಾಡ್ರಿ, ನಕಲಿ ಅವ್ರನ್ನು ಕೂಡ ಭಸ್ಮ ಮಾಡ್ಬೇಕು ನೀವು. ಈಗ ಹೋಮ್ ಮಿನಿಸ್ಟರ್ ಏನಾದ್ರು ಮೂರನೇ ಕಣ್ ತೆಗೆದ್ರೆ ನಿಮ್ ಕತೆ ಏನಾಗೋದು ಜಗದೀಶ್? ಒಬ್ಬ ಸಾಮಾನ್ಯ ನಾಗರಿಕನಿಗೆ ಪ್ರಶ್ನೆ ಮಾಡಿದಕ್ಕೆ ಇಷ್ಟು ಉರ್ಕೊಂಡ್ರೆ, ಮೆಣಸಿನ್ಕಾಯಿ ಇಟ್ಕೊಂಡ್ರೆ ವಿಶ್ವ ನಾನೇನ್ ಮಾಡ್ತಾರೆ? ಅವ್ರೆಲ್ಲಾರು ಸೈಲೆಂಟ್ ಆಗಿದ್ದಾರೆ, ಯಾರು ನಿಮ್ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಅವನೊಬ್ಬ ಹುಚ್ಚ, ಬಟ್ ಈ ಸೋ ಇಂಟ್ರೆಸ್ಟಿಂಗ್ ಅಬೌಟ್ ಯು. ನೀವ್ ಏನ್ ಹೇಳ್ತಾ ಇದ್ರೆ ಯಾವ್ದು ಕ್ಲಾರಿಟಿ ಕೊಡ್ತಾ ಇಲ್ಲ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ ಹೇಳಿ, ಇಲ್ಲ ತೋರಿಸ್ಬಿಡಿ, ಜನಗಳಿಗೆ ನೋಡ್ಕೊಬಿಡ್ಲಿ. ಸರ್, ಈ ವಿಡಿಯೋನ ಹಾಕಿ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಅವರೇ ದಾಖಲೆ ಹಾಕ್ತಾರೆ. ನೀವು ಕುಮಾರಸ್ವಾಮಿ ಅವ್ರು ಹೇಳ್ದಂಗೆ ಹೇಳ್ತಾ ಇದ್ರಪ್ಪ, ಹಿಂದೆ ಯಾವಾಗ್ಲೂ ಕುಮಾರಸ್ವಾಮಿ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಎಲ್ಲೂ ಕೇಳಕ್ಕೆ ಹೋಗಲ್ಲಪ್ಪ, ತಂದ್ ಬಿಸಾಕ್ಬಿಟ್ಟು ಹೋಗ್ತಾರೆ ಡಾಕ್ಯುಮೆಂಟ್, ಅಷ್ಟೊಂದು ಇದೆ ಅಂತ. ಏನಾದ್ರು ಅವ್ರನ್ನ ಕಾಪಿ ಮಾಡ್ತಾ ಇದ್ರ ನೀವು ಪಾಳ್ಯಗಾರ ವಂಶಸ್ಥರು. ವಿಶ್ವನಾಥ್ ಅವರು ಹೆಂಗ್ ಬರೋದ್ ಬಿಟ್ರಿ ಇಲ್ಲಿ ಯಲಂಕಾಗೆ? ಅಲ್ಲ, ನೀವು ಮಂಜುನಾಥನ್ನ ನೋಡಿದ್ರೆ SIT ತನಿಖೆ ಮಾಡಿಸ್ತಾ ಇದ್ರಿ, ಇಲ್ಲಿ ಮತ್ತೆ ಮಂಜುನಾಥ್ ಆಶೀರ್ವಾದ ಬೇಕು ಅಂತೀರಾ? ನಿಮ್ದೇನ್ ತಲೆ ಸರಿ ಇಲ್ವಾ? ಈಗ ಯಲಂಕ ಅಭಿವೃದ್ಧಿ ಆಗಿದೆಯೋ? ನಿಮ್ಮ ಪ್ರಕಾರ ಅಭಿವೃದ್ಧಿ ಆಗಿಲ್ವಾ? ಯಲಂಕ ಒಂದು ರಿಪಬ್ಲಿಕ್ ಯಲಂಕವಾಗಿ ಮಾರ್ಪಟ್ಟಿದೆ ಸರ್, ಅದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಇವಾಗ ನೀವು ಇಷ್ಟೊಂದೆಲ್ಲ ಹೇಳ್ತಿರಲ್ಲ, ನೀವ್ ಯಾಕೆ ಕಾನೂನು ಹೋರಾಟ ಮಾಡಬಾರ್ದು? ನನಗೆ ಅವ್ನ ವಿಚಾರನೇ ಬೇಡ ಸರ್, ಅವ್ನ ಸವಾಸನೆ ಬೇಡ. ನಮ್ಗೆ ಭಯ ಆಯ್ತಾ? ವಿಧಾನಸೌಧ ಗೊತ್ತಾಗಿದೆ ಯಾರು ಭಯ ಆಗಿದೆ ಅಂತ. ತೋಳಲ್ಲಿ ತಾಕತ್ತಿದ್ರೆ ನಿಮ್ಗೆ ತಾಕತ್ತಿದೆ, ಅದೇ 2028ಕ್ಕೆ ವಿಧಾನಸೌಧ ಮೆಟ್ಲೇರಿದಾಗ ಖಂಡಿತವಾಗಿ ಪ್ರತಿಧ್ವನಿಗೆ ಫಸ್ಟ್ ಹೇಳ್ಬೇಕಾಗುತ್ತೆ. ದಮ್ಮು, ತಾಕತ್ತು, ಬುದ್ಧಿ ಮೂರೂ ಬೇಕು ಒಬ್ಬ MLA ಆಗಕ್ಕೆ, ಮಿನಿಸ್ಟರ್ ಆಗಕ್ಕೆ, CM ಆಗಕ್ಕೆ. ಮೂರು ಕಲ್ಲಿನಲ್ಲಿ ಒಂದ್ ಅಕ್ಕಿನ ಹೊಡಿತಾರೆ, ಹುಷಾರಾಗಿದೆ ಸರ್. ನಾನು ಒಂದೇ ಕಲ್ಲಲ್ಲಿ 224 ಅಕ್ಕಿನೂ ಹೊಡಿತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ಸೂಪರ್. ಲಾಂಗ್ ಟೈಮ್ ಸರ್. ಇದೊಂದು ವಿಡಿಯೋ ತೋರಿಸ್ಬೇಕು ತಮ್ಗೆ, ಅದಾದ್ಮೇಲೆ ಮಾತಾಡೋಣ ಉಳಿದಿದ್ದನ್ನ. ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೆ, ಇವನು ತಿರುಪ್ತಿಯಲ್ಲಿ ಇಟ್ಟವನು, ಏಕವಚನದಲ್ಲಿ. ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ ಅದೇ ವ್ಯಕ್ತಿ, ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ. ಸೊ ಕೊಡಗೇಳಿನ ಯಾವಾಗ ಖಾಲಿ ಮಾಡ್ತಾ ಇದ್ರ ಸರ್ ತಾವು? ಯಾರಪ್ಪಂದು ಸರ್ ಖಾಲಿ ಮಾಡಕ್ಕೆ? ಅವನೇ ಎಲ್ಲ ಬೇರೆ ಕಡೆಯಿಂದ ಬಂದಿರೋನು. ಅವ್ನು ಯಾರು ಅಂದ್ರೆ ಮೂಲ, ಅವನು ಯಾರು ಅಂದ್ರೆ ಮರ್ತ ಬಿಟ್ಟಿದ್ದಾನೆ. ಯಾರು? ವಿಶ್ವನಾಥ. ಅವ್ರು ಇಲ್ಲಿ ಅವರಲ್ವಾ ಸರ್? ವಿಶ್ವನಾಥ ರೆಡ್ಡಿ ಅಂತ. ರೆಡ್ಡಿ ಅಂದ್ಮೇಲೆ ಇಲ್ಲಿ ಅವ್ರು ಹೆಂಗ್ ಬಂದ್ರೆ ವಿಶ್ವನಾಥ್ ಗೌಡ ಅಂತ ಹೇಳ್ತಾರಲ್ಲ ಸುಮಾರು ಜನ. ಅಲ್ಲಿ ಪರಿಚಯ ಮಾಡ್ಕೊಳ್ಳಿ ಸರ್. ಅವ್ರ ತಂದೆ ಯಾರು? 2008ರಲ್ಲಿ MLA ನಿಂಚ್ಕೊಳಕ್ ಮುಂಚೆ ಅವ್ರದ್ದು ಡಿಕ್ಲೇರ್ ಅಸೆಟ್ಸ್ ನಾವೇನ್ ಹೇಳಬೇಕಾಗಿಲ್ಲ, 6 ಕೋಟಿ ಅಂತ ಅಲ್ಲೇ ಡಿಕ್ಲೇರ್ಡ್ ಇದೆ. ಈಗ 66 ಕೋಟಿನ 70 ಕೋಟಿನ ಅಂತ ಡಿಕ್ಲೇರ್ ಆಗಿದೆ. ಕಡಿಮೆ ತಾನೆ ಬೇರೆಯವ್ರು ನೋಡ್ಕೊಂಡ್ರೆ? ಅಲ್ಲ, ಅದೇ ನನಗೆ ಅರ್ಥ ಆಗಲ್ಲ ಸರ್. ಸಿಗೋ 1.5 ಲಕ್ಷ ಸಂಬಳಕ್ಕೆ 400 ಗಾಡಿ ಬುಕ್ ಮಾಡ್ಕೊಂಡು ಪೆಟ್ರೋಲ್ ಇಲ್ಲಿಂದ ಬರ್ತದೆ. 1.5 ಲಕ್ಷ ಸಂಬಳ ಬಂತು ಅಂದ್ರೆ, ಈಗ ನನಗೆ ಒಂದು 1.5-2 ಲಕ್ಷ ಬಾಡಿಗೆ ಬರ್ತದೆ ಅನ್ಕೊಂಡ್ರೆ ಅದ್ ಸಾಲಲ್ಲ ಮನೆಗೆ. ಅಂತದ್ರಲ್ಲಿ 1.5 ಲಕ್ಷ ಸಂಬಳ ತಗೊಂಡು 400 ಗಾಡಿ ತಗೊಂಡು ಧರ್ಮಸ್ಥಳಕ್ಕೆ ಹೋಗುವಂತ ಪಾರ್ಟಿ, ಆಮೇಲೆ MLA ಕೆಲಸ ಮಾಡ್ಕೊಂಡು 1 ಲಕ್ಷ ಸಂಬಳ ತಗೊಂಡು 6 ಕೋಟಿ ಇದ್ದಂತ 2008ರಲ್ಲಿ, ಇವತ್ತು 2025ರಲ್ಲಿ 66 ಕೋಟಿ, 4 kg ಚಿನ್ನ, 112 ಎಕರೆ ಜಮೀನು, 6 ಎಕರೆ ಇದ್ದಿದ್ದ ಜಮೀನು 112 ಎಕರೆ ಆಗಿದೆ. ನನ್ಗೆ ಗೊತ್ತಿಲ್ಲ ಈ MLA ಪೋಸ್ಟ್ ಅಲ್ಲಿ ಎಷ್ಟೊಂದು ಲಾಭ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಸರ್. ಸೊ ನಾವು ಸುಮಾರು ಜನ ಕೇಳಿದ್ವು ಹಿಂಗೇನೆ. ಸರ್, ವಿಶ್ವನಾಥ್ ಮತ್ತೆ ಜಗದೀಶ್ ಅವರು ತುಂಬಾ ಕ್ಲೋಸ್ ಫ್ರೆಂಡು ಮುಂಚೆಯಿಂದ. ಇವಾಗೇನೋ ಸಮ್ ಡಿಸ್ಟರ್ಬೆನ್ಸ್ ಇದೆ ಇಬ್ರಿಗೂ ಅಂತ ಹೇಳ್ತಾ ಇದ್ರು.
ಎಷ್ಟು ಕ್ಲೋಸ್ ಇದ್ರಿ ತಾವು? ಕ್ಲೋಸ್ ಏನಿಲ್ಲ ಸರ್. 2008 ಮುಂಚೆ ಇಲ್ಲಿ ಕೊಡಿಗಳಿಗೆಲ್ಲ ಬರ್ತಾ ಇರ್ತು, ಹೋಗ್ತಾ ಇದ್ರು. ಹಾಗೆ ನಾವೆಲ್ಲ ವಿಶ್ವನಾಥ್ ಅಂತಾನು ಕರ್ತಾ ಇರಲಿಲ್ಲ, ಶಾರ್ಟ್ ಆಗಿ ವಿಶ್ವ ಅಂತಾನೆ ಕರಿತಾ ಇದ್ದಿದ್ದು. ಬರ್ತಾ ಇದ್ರು, ಹೋಗ್ತಾ ಇದ್ರು. HL ಹೌಸಿಂಗ್ ಸೊಸೈಟಿನಲ್ಲಿ ಅಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿ ಫೈರಿಂಗ್ ಎಲ್ಲ ಆಗಿತ್ತು. ಹಂಗಾಗಿ ಗುಂಡಿಗಿಂಡ್ ಹಾಕ್ಸೋದ್ರಿಂದ ಅವಾಗಿಂದ ಸ್ವಲ್ಪ ಹೆಚ್ಚಿನ ಪರಿಚಯ ಅವ್ರದ್ದು. ಪರವಾಗಿಲ್ಲ, ಯಾರೋ ವಿಶ್ವನಾಥ್ ರೆಡ್ಡಿ ಅಂತೆ ಅಲ್ಲಿ HL ಹೌಸಿಂಗ್ ಸೊಸೈಟಿನಲ್ಲಿ ಏನೋ ಅಲ್ಲಿ ಅದೇ ಈ ಲ್ಯಾಂಡ್ ವಿಚಾರಕ್ಕೆ ಹೋಗಿ ಗುಂಡು ಹಾಕ್ಸ್ಕೊಂಡಿದ್ರು, ಗುಂಡು ಒಂದು ಶೂಟ್ ಆಗಿತ್ತು ಅಂತ. ಸೊ ಹಂಗಾಗಿ ಎಲ್ಲರ ಸಮ್ಮುಖದಲ್ಲಿ ಒಂದು ಚರ್ಚೆ ಆಗೋದು ಅವಕ್ಕ. ಹಂಗಾಗಿ 2008 ಮುಂಚೆ ಕೊಡಿಗೇಳಿ ಎಲ್ಲ ಬರೋರು ನಮ್ಗೆ ಏನ್ ಅಂತ ಈಗ ಅವ್ರು ಹೇಳ್ಕೊಂಡಿರ್ಬೋದು, ನಾವು ನೋಡಿದೀವಿ, ಒಂದು ನೋಡಿರೋದ್ರಿಂದ ಗೊತ್ತಷ್ಟು ಬಿಟ್ರೆ ಏನು ಆ ತರ ನಮ್ದು ಯಾವ್ದು ಕ್ಲೋಸು ಇಲ್ಲ. ಆಮೇಲೆ ನಾವು ಅವ್ರ ಕ್ಲೋಸ್ ಆಗೋದು ಇಲ್ಲ, ಆಮೇಲೆ ಕ್ಲೋಸ್ ಆಗೋ ಕ್ಯಾಟಗರಿನೂ ಅಲ್ಲ ಅದು. ಯಾಕೆ ಏನು ಕಡಿಮೆ ಇದೆ ಅವ್ರಿಗೆ ಕ್ಯಾಟಗರಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ? ಕ್ಯಾಟಗರಿ ಅಂತಂದ್ರೆ ಈಗ ಅವ್ರದ್ದು ರಿಯಲ್ ಎಸ್ಟೇಟು, ಆಮೇಲೆ ಇವಾಗ ನೋಡಿ ಒಂದ್ ಯಾವ್ದೋ ಒಂದು ಜಮೀನ್ ವಿಚಾರಕ್ಕೆ ಗುಂಡಾಕ್ಸ್ಕೊಳೋ ಲೆವೆಲ್ ಹೋಗಿದೆ ಅಂತಂದಾಗ ಸೊ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅವ್ರ ಜೊತೆ ನಾವು ಸ್ನೇಹ ಮಾಡ್ಬೇಕಾ ಇಲ್ಲ ಅಂತ. ಸೊ ಹಂಗಾಗಿ ನಮ್ಮ ಇದಕ್ಕೂ ಅವರ ವಿಚಾರಕ್ಕೂ ಐಡಿಯಾಲಜಿಗಳು ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಸೊ ಅವರ ವಿಚಾರ ನೋಡಿ, ಈಗ 2008 ನಾನು ಯಾಕೆ ಅಂತ ಹೇಳ್ತೀನಿ, 2008 ಡಿಕ್ಲೇರ್ಡ್ ಅಸೆಟ್ಸ್ ಇಫ್ ಐ ನಾಟ್ ರಾಂಗ್ 6 crores ಇದೆ ಫಸ್ಟ್ ಟೈಮ್ MLA ಆದಾಗ, ಯಲಹಂಕ MLA ಆದಾಗ. ಈಗ 4ನೇ ಟರ್ಮು 17ನೇ ವರ್ಷ ನಡೀತಾ ಇದೆ ಇಫ್ ಐ ನಾಟ್ ರಾಂಗ್. ಫಸ್ಟ್ ಟೈಮ್ ಅವರು MLA ಆದಾಗ 6 ಎಕರೆ ಜಮೀನನ್ನ ಡಿಕ್ಲೇರ್ ಮಾಡಿದ್ರು. ಇವತ್ತು 112 ಎಕರೆ ಇದೆ. ಬೆಂಗಳೂರಲ್ಲಿ 7 ಮನೆ ಮಾಡಕ್ಕೆ 112 ಎಕರೆ ಜಮೀನ್ ಮಾಡಕ್ಕೆ 4 kg ಚಿನ್ನ, 40 kg ಬೆಳ್ಳಿ. ಐ ಥಿಂಕ್ MLA ಆದ್ರೆ ಇಷ್ಟೊಂದೆಲ್ಲ ಸಂಪಾದನೆ ಇದೆಯಾ ಅಂತ ನನಗೆ ಡೌಟ್ ಆಗ್ತಾ ಇದೆ. ಅಲ್ಲ, ಇದೆಲ್ಲ ಹೇಳ್ತಾ ಇದಾರೆ, ಎಲ್ಲ ಪ್ರೂಫ್ ಇಟ್ಕೊಂಡಿದ್ರೆ ತಾವು? ಸರ್ ಅವರೇ ಡಿಕ್ಲೇರ್ ಮಾಡಿರೋದು, ಅವರೇ ಸ್ವ ಇಚ್ಛೆಯಿಂದ. ಈಗ ನೋಡಿ MLA ಆಗ್ಬೇಕಾದ್ರೆ ಒಂದು ಅಫಿಡೇವಿಟ್ ಹಾಕ್ಬೇಕಾಗುತ್ತೆ, ಡಿಕ್ಲರೇಷನ್. ನಮ್ಮ ಹತ್ರ ಅಸೆಟ್ಸ್ ಇದೆ, ಮೂವಬಲ್ ಅಸೆಟ್ಸ್, ಇಮ್ಮೂವಬಲ್ ಅಸೆಟ್ಸ್, ಅವರೇ ಡಿಕ್ಲೇರ್ ಮಾಡಿರೋಂಥದ್ದನ್ನ ನಾವು ಹೇಳ್ತಾ ಇದೀವಿ. ಅದನ್ನ ಬಿಟ್ಟು ಹೊರತುಪಡಿಸಿ ಬೇರೆ ಏನು ಮಾಡಿಲ್ಲ ಅಲ್ಲ ಅವರು? ಸರ್ ಬಿಜನ್ ಮಾಡಿದ್ದಾರೆ, ಯಾಕೆ ಮಾಡಿಲ್ಲ ಯಾರು ಕೇಳಿಲ್ಲ ಅಷ್ಟೇ. ಈಗ ಮೋಸ್ಟ್ಲಿ ಕೆಲವೊಂದು ಸಮಯ ಬಂದಿದೆ, ಕೇಳೋಣ ಸರ್. ಸೊ ಇವಾಗ ನೀವು ಕೊಡಗೇಳಿಂದ ವಿಧಾನಸೌಧಕ್ಕೆ ಹೋದ್ರಿ, ನೀವು ಮುಂಚೆ ಹೇಳಿದ್ರಿ ನಾನೇ CM ಆಗ್ತೀನಿ ಅಂತ ಅಂದ್ಬಿಟ್ಟು ಯಾವಾಗಲೂ ಹೇಳ್ಕೊಂತ ಇದ್ರಿ ನೀವು ಲೈವ್ ಬಂದಾಗೆಲ್ಲ. ಸೊ ಡೈರೆಕ್ಟ್ ಆಗಿ ನಿಮ್ಮ MLA ಅವರು ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ವಿಧಾನಸೌಧ ಒಳಗಡೆ ಕೂರ್ಸಿಲ್ಲ ಅಷ್ಟೇನೆ, ನಿಮ್ ಬಗ್ಗೆ ಮಾತಾಡೋದಕ್ಕಂತೂ ಸ್ಟಾರ್ಟ್ ಆಗಿದೆ ವಿಧಾನಸೌಧದಲ್ಲಿ. ಎಷ್ಟು ಖುಷಿ ಪಡ್ತೀರಾ ಅಥವಾ ಬೇಜಾರಾಗ್ತಾ ಇದೆಯಾ? ಇಲ್ಲ, ಒಂದು ಜನಪ್ರತಿನಿಧಿಗಳಾಗಿ ಆ ಒಂದು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೋದು. ವಿರೋಧ ಪಕ್ಷವಾಗಿ 500 ಕೋಟಿ ನಾನು ಏನಾದ್ರು ಆರೋಪ ಮಾಡಿದೆ ಅಂತ ಹೋಮ್ ಮಿನಿಸ್ಟರ್ ಮೇಲೆ ಅಂತ ವಿಶ್ವನಾಥ್ ಹೇಳಿದ್ರು. ಆಕ್ಚುಲಿ ಇದನ್ನ ಒಳ್ಳೆ ಆಪರ್ಚುನಿಟಿ ಆಗಿ ಬಳಸಿ ಈ ರೀತಿ ನಿಮ್ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಪ್ರಶ್ನೆ ಕೇಳಬೇಕಾದಂತ ವಿಶ್ವನಾಥ್ ನಿಮ್ ಬಗ್ಗೆನೂ ಮಾತಾಡ್ತಾರೆ, ನಮ್ಮ ಬಗ್ಗೆನೂ ಮಾತಾಡ್ತಾರೆ ಅಂತಂದಾಗ ಎಲ್ಲೋ ಒಂದ್ ಕಡೆ ಅದೇನ್ ಹೇಳ್ತಾರೆ, ನೀವು ಕಳ್ರು ನಾವು ಕಳ್ರು, ಈ ಕಳ್ರ ಬಗ್ಗೆ ಮಾತಾಡ್ತಾವನಲ್ಲ, ಆಮೇಲೆ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳ್ತಾರೆ, ಆಮೇಲೆ ಕಮಿಷನರ್ ಬಗ್ಗೆ ಮಾತಾಡ್ತಾನೆ, ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾನೆ ಅಂತಾರೆ. ಆಕ್ಚುಲಿ ಒಂದ್ ರೀತಿ ಈ ಒಂದು ದಿನಕ್ಕೋಸ್ಕರನೇ ನಮ್ಮ ದೇಶದ ಸಂವಿಧಾನವನ್ನ ಅಂದಿನ ಜನರು ಬರ್ದಿದ್ರು. ಮತ್ತೆ ಇವತ್ತು ನಿಜವಾದಂತ ಸಂವಿಧಾನದ ಮಾತನ್ನ ಅದು ಅಕಸ್ಮಾತ್ ಜಗದೀಶ್ ಆಗಿರ್ಬೋದು, XYZ ಬೇರೆ ಯಾರಾಗಿರ್ಬೋದು, ಒಬ್ಬ ಸಾಮಾನ್ಯ ಮನುಷ್ಯ ಪ್ರಶ್ನೆ ಮಾಡ್ತಾನೆ ಅಂತ ಒಬ್ಬ MLA ಬೈದಿಂದ ಮಾತಾಡೋದಿದೆಯಲ್ಲ, ಅದು ನಿಜವಾದ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಅಂತ ನನಗನ್ನಿಸ್ತು. JP ಇದನ್ನೇ ಮಾಡ್ತಾ ಇದ್ರಂತೆ. ಎಮರ್ಜೆನ್ಸಿ ಟೈಮಲ್ಲಿ ಜಯಪ್ರಕಾಶ್ ನಾರಾಯಣ್ಗೆ ಹ್ಯಾಂಡ್ ಕಾಫ್ ಸಕಕ್ಕೆ ವಾರಂಟ್ ಎತ್ಕೊಂಡ್ಬಂದ್ರೆ ಫಸ್ಟ್ ಸಲ್ಯೂಟ್ ಹೊಡಿರೋ ಅಂತಾರಂತೆ. ಯಾಕೆ ಅಂತಂದ್ರೆ ಇವರೇ ಪಬ್ಲಿಕ್ ಸರ್ವೆಂಟ್, ನಾನ್ ಪಬ್ಲಿಕ್, ನೀನ್ ಸಾರ್ವಜನಿಕ ಸೇವಕನು ಬಾಸ್ಗೆ ಸಲ್ಯೂಟ್ ಹೊಡಿಬೇಕು ಅಂದ್ರೆ ಅವಾಗ ಇನ್ಸ್ಪೆಕ್ಟರ್ ಸಲ್ಯೂಟ್ ಮಾಡಿ ಹ್ಯಾಂಡ್ ಕಾಫ್ ಹಾಕ್ತಾರಂತೆ. ಈ ರೀತಿ ರೋಮಾಂಚನವಾದಂತ ಐ ಥಿಂಕ್ ಪರಿಸ್ಥಿತಿಗಳನ್ನ ನಾವು ಹಿಂದಿನ ನೋಡಿದ್ವಿ. ಪಾಸಿಬಲಿ ಅದನ್ನ ಇವತ್ತು ಒಬ್ಬ ವೀಕ್ MLA ಆಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಂಗಾಗಿ ಒಂದ್ ಕಡೆ ಖುಷಿನೂ ಆಗತ್ತೆ, ಇನ್ನೊಂದ್ ಕಡೆ ಯಲಹಂಕ ಜನರು ಮತ್ತೆ ಯಲಹಂಕ ವೋಟರ್ಸ್ ಬಗ್ಗೆ ಬೇಜಾರು ಆಗತ್ತೆ. ಇಂಥ ವೀಕ್, ಇಂಥ ಒಬ್ಬ ಇಡಿಯಟ್ ಅನ್ನ 4 ಬಾರಿ ಗೆಲ್ಸಿದಿರಲ್ಲ ಅಥವಾ ಬಲವಂತವಾಗಿ ಗೆದ್ದ ಈತ ಅಂತ ಎಲ್ಲೋ ಒಂದ್ ಕಡೆ ಬೇಜಾರು ಕೂಡ ಆಗ್ತಾ ಇದೆ. ನಿಮ್ಮ ಒಂದು ವಿಷಯನ ತಗೊಂಡು ಸದನದಲ್ಲಿ ಮಾತಾಡುವಷ್ಟು ಗಂಭೀರವಾಗಿತ್ತ ಅದು? ಅವ್ರಿಗೆ ಆ ಸಬ್ಜೆಕ್ಟ್ ಬೇಕಿತ್ತ ಅಲ್ಲಿ? ಸಾಮಾನ್ಯವಾಗಿ ಅಕಸ್ಮಾತ್ ನಾನು ಅವ್ರ ಜಾಗದಲ್ಲಿ ಇದ್ದಿದ್ರೆ ಡೆಫಿನೆಟ್ಲಿ ನಾವು ಅದನ್ನ ಇಗ್ನೋರ್ ಮಾಡ್ತಾ ಇದ್ವಿ. ಕಾರಣ ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರೊಬ್ರು ಕೇಳ್ತಾ ಇದ್ದಾರೆ ಅನ್ನೋದನ್ನ. ಬಟ್ ಒಂದು ಅವಶ್ಯಕತೆ ಇರ್ಲಿಲ್ಲ, ಮಾತಾಡೋಂಥ ಅವಶ್ಯಕತೆ ಇರ್ಲಿಲ್ಲ. ಬಟ್ ಮಾತಾಡಿದ್ದಾರೆ ಅಂತಂದ್ರೆ ಆ ಗಾಂಭೀರ್ಯತೆ ಗೊತ್ತಾಗುತ್ತೆ. ಐ ಥಿಂಕ್ ಈಸ್ ನಾಟ್ ಏಬಲ್ ಟು ಡೀಲ್ ವಿತ್ ಇಟ್. ಅಂದ್ರೆ ಆ ಸಮಸ್ಯೆನ, ಅದು ಜಗದೀಶ್ ಅನ್ನೋ ಸಮಸ್ಯೆ ತುಂಬಾ ದೊಡ್ಡ ಬೆಟ್ಟವಾಗಿ ವಿಶ್ವನಾಥ್ ಗೋಚರಿಸಿದೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲ, ಅಥವಾ ಏನಾದ್ರೂ ಇವಾಗ ನಾವು ಅವರೊಬ್ಬರೇ ಫೈಟ್ ಮಾಡೋಕ್ಕಾಗಲ್ಲ ನಿಮ್ಮ ಮೇಲೆ.
ಈಗ ಬೇರೆಯವ್ರದ್ದು ಸಪೋರ್ಟ್ ಬೇಕಂದ್ಬಿಟ್ಟು ಅಲ್ಲಿ ಕೆಲವೊಂದು ಹೆಸರುಗಳು ಉಚ್ಚಾರಣೆ ಮಾಡಿದ್ರು ಅವರು, CM ಹೆಸರಾಗ್ಲಿ, ಹೋಮ್ ಮಿನಿಸ್ಟರ್ ಹೆಸರಾಗ್ಲಿ, DK ಶಿವಕುಮಾರ್ ಅವ್ರ ಹೆಸರಾಗ್ಲಿ, ಎಲ್ಲಾರ್ದು ಅವ್ರದ್ದು ಸಪೋರ್ಟ್ ಅವ್ರಿಗೆ ಸಿಗ್ಲಿ ಅಂದ್ಬಿಟ್ಟು ಏನಾದ್ರು ಮಾತಾಡಿದ್ರ? ಉದ್ದೇಶ ಯಾಕೆಂದ್ರೆ ಒಂದ್ ಹೇಳ್ಬಿಡ್ತೀನಿ, ನೀವೇನು ಅಷ್ಟೊಂದು ದೊಡ್ಡವರಲ್ಲ, ಕರೆಕ್ಟಾ? ನೀವು ಲೀಗಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀರಾ, ನಿಮಗೆ ಡಾಕ್ಯುಮೆಂಟ್ ಏನ್ ಸಿಗ್ತಾ ಇದೆ ಅದನ್ನ ಜನ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಸೊ ಅಷ್ಟು ಒಂದು ಸದನದಲ್ಲಿ ಮಾತಾಡೋ ವ್ಯಕ್ತಿ ಬಗ್ಗೆ ಯಾವುದೋ ವಿಷಯ ಮಾತಾಡ್ಬೇಕಾಗಿರೋದ್ರಿಂದ ಇದನ್ನ ತಗೊಂಡೋಗಿ ಪ್ರೆಸೆಂಟೇಷನ್ ಮಾಡ್ತಾರಲ್ಲ ಒಬ್ಬ ವ್ಯಕ್ತಿ, ಒಬ್ಬ MLA ಆದವರು. ನನಗೂ ಅದೇ ಪ್ರಶ್ನೆನೇ, ಯಾವ ವಿಚಾರನ ಚರ್ಚೆ ಮಾಡಬೇಕಾಯ್ತು ಆ ವಿಚಾರನ ಚರ್ಚೆನೆ ಮಾಡಿಲ್ಲ, ಯಾವ ವಿಚಾರನ ಗಾಂಭೀರ್ಯ ಬೇಕಾಗಿರ್ಲಿಲ್ಲ ಆ ವಿಚಾರನ ಚರ್ಚೆ ಮಾಡಿದ್ದಾರೆ ಅಂತಂದ್ರೆ ಪಾಸಿಬಲ್ ಇದುವರೆಗೂ ಯಾರು ವಿಶ್ವನಾಥನನ್ನ ವಿಶ್ವ ಅಂತ ಕರೆದಿಲ್ಲ, ಸಾಹೇಬ್ರೆ ಅಂತ ನಮಸ್ಕಾರ ಹಾಕೋದು. ಆಮೇಲೆ ಆ ವ್ಯಕ್ತಿಗಳು ಸಾಮಾನ್ಯವಾಗಿ MLAಗಳು ಮಾಡೋದೇನು ಅಂತಂದ್ರೆ ಪೊಲೀಸವ್ರನ್ನ ಬಳಸೋದು, ಸುಳ್ಳು ಕೇಸ್ ಹಾಕ್ಸೋದು, ಅಟ್ರಾಸಿಟಿ ಕೇಸ್ ಹಾಕ್ಸೋದು, ಅಲ್ಲ ಸಾಮಾನ್ಯ ಅವ್ನು ನೋಡಿರೋದು. ಜನರಲ್ ಅಂತಂದ್ರೆ ಅಟ್ರಾಸಿಟಿ ಯಾರೋ ಪಾಪ ಕರ್ಕೊಂಬಂದು ಅವ್ರ ಕೈಲಿ ಅಟ್ರಾಸಿಟಿ ಕೇಸ್ ಹಾಕ್ಸೋದು, ಪೊಲೀಸವ್ರ ಕೈಲಿ FIR ಹಾಕ್ಸೋದು, ಗುಂಡಾ ಆಕ್ಟ್ ಹಾಕ್ಸೋದು, ರೌಡಿ ಆಕ್ಟ್ ಹಾಕೋದು. ಸೊ ಇದು ಸಾಮಾನ್ಯವಾಗಿ ಬೆದರ್ಸಕ್ಕೆ ಮಾಡುವಂತ ತಂತ್ರಗಾರಿಕೆ. ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ಅದೆಲ್ಲ ನಮ್ಮ ಜೊತೆ ವರ್ಕೌಟ್ ಆಗಲ್ಲ. ಕಾರಣ ಯಾಕೆ ಅಂತಂದ್ರೆ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನಾನು ಒಬ್ಬ ವಕೀಲನಾಗಿ ಆಮೇಲೆ ಬೇಜಾರೇನು ಅಂತಂದ್ರೆ ಪ್ರಜಾತಂತ್ರ ಅನ್ನೋ ದೇವಸ್ಥಾನದಲ್ಲಿ ಸುಳ್ಳನ್ನು ಹೇಳೋದಿದೆಯಲ್ಲ ಅದು ಜನಗಳ ಮುಂದೆ, ಅದು ಎಲ್ಲೋ ಒಂದ್ ಕಡೆ ನಂಗೆ ಸ್ವಲ್ಪ ಬೇಸರ ಆಯ್ತು. ನಕಲಿ ಅಡ್ವೊಕೇಟು, ರೋಲ್ ಕಾಲು. ಸೊ ನಕಲಿ ಅಡ್ವೊಕೇಟ್ ಅದಕ್ಕೆ ನಾನು ಐ ರಾಟ್ ಟು ಸ್ಪೀಕರ್ ಅವ್ರಿಗೆ, ಯಾಕಂದ್ರೆ ಅಲ್ಲಿ ಸದನದಲ್ಲಿ ಚರ್ಚೆ ಆಗಿದೆ ಅಂತಂದ್ರೆ ಇದು ಆನ್ ರೆಕಾರ್ಡ್ ಒಂದ್ ತಿಳ್ಕೊಡಿ, ಇದೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದು ಟೈಮ್ ಕೊಟ್ಟಿದ್ದಾರೆ, ಟೈಮ್ ಮೇಲೆ ಡಿಸ್ಕಷನ್ ಆಗಿರೋದು, ಇದು ಆನ್ ರೆಕಾರ್ಡ್ ಇರುತ್ತೆ. ನೀವು ಒಬ್ಬ ಬ್ಲಾಕ್ ಮೇಲರ್ ಅಂತಾರ ಅವರು, ಅದು ಕೂಡ ರೆಕಾರ್ಡ್ ಆಗಿರುತ್ತೆ, ಒಂದ್ ತಿಳ್ಕೊಳ್ಳಿ ನೀವು. ಎಲ್ಲ ರೆಕಾರ್ಡ್ ಆಯ್ತಾ? ಅದರಿಂದ ಹೊರಗಡೆ ಹೇಗ್ ಬರ್ತೀರಾ? ಇಲ್ಲ, ನಾನು ಆಲ್ರೆಡಿ ಮಾನ್ಯ ಹಾನರಬಲ್ ಸ್ಪೀಕರ್ ಅವ್ರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ. ಇದೇ ವಿಚಾರದಲ್ಲಿ ಸ್ಪೀಕರ್ ಅವರು ಅವ್ರ ಮೇಲೆ ಏನ್ ಕ್ರಮ ಜರುಗಿಸಬೇಕು ಇದನ್ನ ಇಟ್ಕೊಂಡೆ, ಈ ವಿಡಿಯೋನ ಇಟ್ಕೊಂಡೆ. ನನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಕಲಿ ಅಡ್ವೊಕೇಟ್ ಅಂತಾರೆ, ಒಂದು ಪ್ರೊಫೆಷನ್ಗೆ ಮಾಡ್ತಾ ಇರೋಂತ ದ್ರೋಹ. ನಾವ್ ಯಾವತ್ತೂ ನಕಲಿ MLA ಅಂತ ನಾವ್ ಯಾರನ್ನ ಕರೆದಿಲ್ಲ. ಒಬ್ಬ ನಕಲಿ ಅಡ್ವೊಕೇಟ್ ಅನ್ಬೇಕಾದ್ರೆ ನನ್ನ ಒರಿಜಿನಲ್ ನಾನೊಬ್ಬ ಲೆಜಿಟಿಮೇಟ್ ಅಡ್ವೊಕೇಟ್ ಅಂತ ಇದೇ ರೀತಿ ನಮ್ಮನ್ನ ವಿರೋಧ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಹೋಗಿ ಡೆಲ್ಲಿ ಬಾರ್ ಕೌನ್ಸಿಲ್ ಅಲ್ಲಿ ನಕಲಿ ಅಡ್ವೊಕೇಟ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು 2023ರಲ್ಲಿ. 2025ರಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರೊನೌನ್ಸ್ ಮಾಡಿದೆ ಆದೇಶವನ್ನ. 17 ಫೆಬ್ರವರಿ 2025ಗೆ ಪ್ರೊನೌನ್ಸ್ ಮಾಡಿದೆ. ನನ್ನ ಎಲ್ಲಾ ಸರ್ಟಿಫಿಕೇಟು ಸಿಂಧುತ್ವವಾಗಿದೆ, ಒರಿಜಿನಲ್ ಆಗಿದೆ. ಜೊತೆನಲ್ಲಿ ನನಗೆ ಕೊಟ್ಟಿರುವಂತ ಅಡ್ವೊಕೇಸಿ ಸಹ ಅದಕ್ಕೆ ಮಾನ್ಯತೆ ಇದೆ ಅಂತ ಹೇಳಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಹಾಗಾದ್ರೆ ನಿಮ್ಗೆ ಫೇಕ್ ಲಾಯರ್ ಅಂತ ಹೇಳಿದ್ರಲ್ಲ ಈಗ ವಿಶ್ವನಾಥ್ ಅವರು, ಅವ್ರ ಮೇಲೆ ಡಿಫರ್ಮೇಶನ್ ಕೇಸ್ ಹಾಕ್ತೀರಾ? ಇಲ್ಲ, ಡಿಫರ್ಮೇಶನ್ ಕೇಸ್ ಹಾಕ್ಲಿಕ್ಕೆ ನಾವು ಅಲ್ಲಿ ಸ್ಪೀಕರ್ ಪರ್ಮಿಷನ್ ಬೇಕಾಗುತ್ತೆ. ಅಸೆಂಬ್ಲಿಯ ಒಂದು ನಡವಳಿಕೆಗಳ ಅನ್ವಯ ನಾವು ಸ್ಪೀಕರ್ ಗಮನಕ್ಕೆ ತರಬೇಕು. ಸ್ಪೀಕರ್ ಅವಕಾಶ ಕೊಟ್ರೆ ಸ್ಪೀಕರ್ ಅವ್ರು ರೆಫರ್ ಮಾಡ್ಬೋದು. ನಾನು ಸ್ಪೀಕರ್ ಅವ್ರಿಗೆ CM ಅವ್ರಿಗೆ ನಾನು ಕಂಪ್ಲೇಂಟ್ ಅನ್ನು ಆಲ್ರೆಡಿ ಬರ್ದಿದ್ದೀನಿ ನಾನು. ಅಲ್ಲಲ್ಲ, ಮಾನಹಾನಿ ಆಗಿರೋದು ನಿಮ್ಗೆ. ಐ ಥಿಂಕ್ ಇದಕ್ಕೆ ಸ್ಪೀಕರ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲ ಏನಂತ ಅಂದ್ರೆ ನಿಮ್ಮ ಹೆಸರು ಹೇಳ್ಬಿಟ್ಟು ಮಾಡಿರೋದು, ನೀವೊಬ್ಬ ಬ್ಲಾಕ್ ಮೇಲರ್, ಸುಳ್ಳ, ಕಪಾಟ, ಅದು ಇದು ಏನೇನೋ ಹೇಳ್ತಾರ ಅವರು. ಇಲ್ಲ, ಅಸೆಂಬ್ಲಿನಲ್ಲಿ ಆಕ್ಚುಲಿ ಅಸೆಂಬ್ಲಿನಲ್ಲಿ ಒಂದು ಪ್ರೊಟೆಕ್ಷನ್ ಇದೆ. ಅಲ್ಲಿ ಏನೇ ಮಾತಾಡಿದ್ರು FIR ಮಾಡ್ಲಿಕ್ಕೆ ಬರ ಅನ್ಲೆಸ್ ಸ್ಪೀಕರ್ ಅವರು ಅದಕ್ಕೆ ಪರ್ಮಿಷನ್ ಕೊಡ್ಬೇಕಾಗತ್ತೆ. ಟು ಪ್ರಾಸಿಕ್ಯೂಟ್ ಸ್ಯಾಂಕ್ಷನ್ ಲೆಟರ್ ಬರ್ದಿದ್ದೀರಾ? ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ವಿ ವಿತ್ ವಿಡಿಯೋ. ಈ ವಿಡಿಯೋ ಏನಿದೆ ಆ ವಿಡಿಯೋನ ಹಾಕಿ ಮಾನ್ಯ ಸ್ಪೀಕರ್ UT ಖಾದರ್ ಅವ್ರಿಗೆ, CM ಅವ್ರಿಗೆ, DGP ಅವ್ರಿಗೆ, ಹೋಮ್ ಮಿನಿಸ್ಟರ್ಗೆ ಮತ್ತೆ ಜೊತೆನಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವ್ರಿಗೆ, ಸ್ಪೀಕರ್ ಅವ್ರಿಗೆ ಅವ್ರ ಮೇಲೆ ಸಸ್ಪೆನ್ಷನ್ ಮಾಡಿ. ಯಾಕೆಂತಂದ್ರೆ ನಕಲಿ ಅಡ್ವೊಕೇಟ್ ಅಂತ ಒಂದು ಆನ್ ರೆಕಾರ್ಡ್ ಪ್ಲೇಸ್ ಮಾಡಿದ್ರೆ ನಾನು ಒರಿಜಿನಲ್ ಸರ್ಟಿಫಿಕೇಟ್ ಕಳಿಸಿದ್ದೀನಿ ನಾನು ಅವ್ರಿಗೆ. ಒಂದು ಎರಡನೇದಾಗಿ ನನ್ನ ಪ್ರಶ್ನೆ, ನಾನು ಬ್ಲಾಕ್ ಮೇಲರ್ ಅಂತ ಹೇಳ್ತಿದ್ರೆ ಈ ಹ್ಯಾಸ್ ಟು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್, ನಾನು ಯಾರನ್ನ ಬ್ಲಾಕ್ ಮೇಲ್ ಮಾಡಿದ್ದೀನಿ ಅನ್ನೋದನ್ನ. ಆಮೇಲೆ ಮೂರನೇದಾಗಿ ಪೊಲೀಸ್ ಕಮಿಷನರು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಅವ್ರನ್ನು ಕೂಡ ಪ್ರಶ್ನೆ ಮಾಡುವಂಥದ್ದು. ಈಗ ನೋಡಿ, ಯೂನಿಫಾರ್ಮ್ ಹಾಕೊಂಡು ಅವರ ಖಾಸಗಿ ಕೆಲಸಗಳನ್ನ ಯಾರು ಮಾಡಂಗಿಲ್ಲ. ಏನ್ ರಾಂಗ್ ಇದೆ? ರೌಡಿಗಳು ಮತ್ತೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಲಾಂಗ್ ಎತ್ಕೊಂಡು ಕೇಕ್ ಅನ್ನ ಬಿದಿ ದಿನಲ್ಲಿ ಕಟ್ ಮಾಡಿ ಪಾರ್ಟಿ ಮಾಡಿದ್ರೆ ಇದೇ ಪೊಲೀಸರು ಅವ್ರ ಮೇಲೆ FIR ಅನ್ನ ಹಾಕ್ತಾರೆ. ಅಂತ ಸಮಯದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ರೌಂಡ್ಸ್ ಇರೋ ಸಮಯದಲ್ಲಿ ರೀನಾ ಸುವರ್ಣ ಅವರು ವೈಟ್ ಫೀಲ್ಡ್ ಅಲ್ಲಿ ಒಂದು ಖಾಸಗಿ ಯೂನಿಫಾರ್ಮ್ ಹಾಕೊಂಡು ಎಲ್ಲಾ ಪೊಲೀಸರು ಒಂದು ಖಾಸಗಿ ಕಾರ್ಯಕ್ರಮ ಮಾಡೋದು ಕರ್ತವ್ಯ ಲೋಪ. ಯೂನಿಫಾರ್ಮ್ ಹಾಕೊಂಡ ಮೇಲೆ ನಿಮ್ಮ ಪರ್ಸನಲ್ ವರ್ಕ್ ಅನ್ನ ಮಾಡಂಗಿಲ್ಲ. ಇನ್ಫ್ಯಾಕ್ಟ್ ಮನೆಯಿಂದ ಫೋನ್ ಬರೋದು ಕೂಡ ಖಾಸಗಿನೇ, ಬಟ್ ಅದು ಪ್ರೈವೇಟ್ ಫೋನ್ ಅಂತದಿಂದ ಯಾರು ಕೇಳೋದಿಲ್ಲ. ಅದರ್ವೈಸ್ ಅಲ್ಲಿ ನೀವು ಸೆಲೆಬ್ರೇಟ್ ಮಾಡಂಗಿಲ್ಲ. ಆಮೇಲೆ ನೀವು ಕೆಲಸದ ಡ್ಯೂಟಿ ಸಮಯ ಮುಗಿದ ಮೇಲೆ ಯೂನಿಫಾರ್ಮ್ ಅನ್ನ ತೆಗೆದು ನಿಮ್ಮ ಬದುಕನ್ನ ಸೆಲೆಬ್ರೇಟ್ ಮಾಡ್ಕೊಳ್ಬಹುದು. ನೋಡಿ ಜಗದೀಶ್ ಅವರೇ, ಒಂದು ವಿಷಯ ತಿಳ್ಕೊಳ್ಳಿ, ಪೊಲೀಸವ್ರಿಗೆ
ಡ್ಯೂಟಿ ಯಾವಾಗ್ಲೂ ಫಿಕ್ಸ್ ಇಲ್ಲ. ದೇ ಆರ್ ಇಂಟು 24/7 ಡ್ಯೂಟಿ ಮಾಡ್ತಾನೆ ಇರ್ತಾರೆ, ಆನ್ ಡ್ಯೂಟಿಲಿ ಇರ್ತಾರೆ. ಅವ್ರು 10 ನಿಮಿಷ ಅದಕ್ಕೆ ಒಂದು ಕೇಕ್ ಕಟ್ ಮಾಡಿದಕ್ಕೆ ನೀವು ಅದನ್ನೇ ದೊಡ್ಡದು ಮಾಡ್ತಿರಲ್ಲ ಇಲ್ಲ ಸರ್, ಸೋಷಿಯಲ್ ಮೀಡಿಯಾದಲ್ಲಿ. ಸರ್ ನಾನು ದೊಡ್ಡದು ಮಾಡಿಲ್ಲ. ಈಗ ಏನಕ್ಕೆ ಅಂತಂದ್ರೆ, ಈಗ ಅದನ್ನ ಯಾರೋ ಒಬ್ಬರು ರೌಡಿ ಎಲಿಮೆಂಟ್ಸ್, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ನೋಡಿ, ಒಬ್ಬ ಪೊಲೀಸ್ ಕಮಿಷನರ್ ಬೀದಿನಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾನೆ, ನಾನು ಲಾಂಗಲ್ ಕಟ್ ಮಾಡಿ ಅಲ್ಲೇನಾದ್ರು ಹೆಚ್ಚು ಕಡಿಮೆ ಆದಾಗ ಅದಕ್ಕೆ ನಾವು ಜವಾಬ್ದಾರಿ ಆಗ್ತೀವಿ, ಸಮಾಜವಾಗಿ ನಾವು ಜವಾಬ್ದಾರಿ ಆಗ್ತೀವಿ. ಈಗ ನಾನು ಆ ಕೆಲಸನ ಮಾಡ್ಬೋದು. ಈಗ ನಾನು ಪೊಲೀಸ್ ಕಮಿಷನರ್ ಅಲ್ಲ, ರೌಡಿನೂ ಅಲ್ಲ. ಈಗ ನಾನು ಕೇಕ್ ಕಟ್ ಮಾಡಬಹುದು. ಇದುವರೆಗೂ ನಾವು ಸೆಲೆಬ್ರೇಟ್ ಮಾಡಿ ಎಲ್ಲಿ ಆತರ ಹಾಕಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಸಮಾಜಕ್ಕೆ ಬೇರೆ ಏನೋ ನಾವು ಒಂದು ಸೂಚನೆ ಕೊಟ್ಟಂಗ ಆಗುತ್ತೆ ಅಥವಾ ದಿಕ್ ತಪ್ಸಂಗ ಆಗುತ್ತೆ. ಆಮೇಲೆ ಸೆಲೆಬ್ರೇಟ್ ಮಾಡೋದು ತಪ್ಪಲ್ಲ ಸರ್. ಸೆಲೆಬ್ರೇಟ್ ಅನ್ನ ವಿಕೃತ ಮಾಡೋದಿದೆಯಲ್ಲ, ಈಗ ಲಾಂಗ್ ಎತ್ತಿನ ಕಟ್ ಮಾಡೋದು. ಈಗ ನೋಡಿ, ಮನೆ ಪ್ರಥಮ್ಗೆ ಅಲ್ಲೆಲ್ಲೋ ಕಾರ್ಯಕ್ರಮಕ್ಕೆ ಹೋಗಿ ಡ್ರ್ಯಾಗರ್ ಇಟ್ಟಿದ್ದಾರೆ. ಸೊ ಈ ವಿಕೃತಗಳು ಬರಬಾರ್ದು ಸಮಾಜದಲ್ಲಿ. ನಮ್ಮಂತವರೇ ಡಿಸಿಪ್ಲಿನ್ ಇದ್ದಾಗ, ಈಗ ಒಬ್ಬ ಪೊಲೀಸ್ ಕಮಿಷನರ್ ಅವರ ಕೆಳಗಡೆ 1,40,00,000 ಜನ ಅವರನ್ನ ವಾಚ್ ಮಾಡ್ತಾ ಇದ್ದಾರೆ. ಅದು ಕೆಳಗಡೆ ಕೆಟ್ಟ ಸಮಾಜ ಕೂಡ ಇದೆ. ಕ್ರಿಮಿನಲ್ಸ್ ನೋಡ್ತಾ ಇರ್ತಾರೆ, ಪೊಲೀಸ್ ಕಮಿಷನರ್ ಮಾಡಿದ್ರು ಮಚ, ನಾವು ಕಟ್ ಮಾಡೋಣ ಅಂತ ಹೇಳಿ ಯಾರೋ ಒಬ್ಬ ಲಾಂಗಲ್ ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಗಲಾಟೆಗಳಾಗಿರುವಂತದ್ದು ಬೇಜಾನಿದೆ. ಸೊ ನಾವೇಳೋದೇನು ಅಂತಂದ್ರೆ, ಪೊಲೀಸ್ ಕಮಿಷನರ್ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಒಂದು ಉದಾಹರಣೆ ಆಗುತ್ತೆ. ನಾವ್ಯಾರು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅದು ಅವ್ರು ಬಿಟ್ಟಿದ್ದು. ನಿಮ್ದೊಂದು ಪ್ರಾಬ್ಲಮ್ ಇದೆ. ಏನಂತ ಅಂದ್ರೆ, ಕೆಲವೊಂದನ್ನ ಸಮಾಜಕ್ಕೆ ತಿಳಿಸ್ಬೇಕು, ನೋಡಿ ಇದು ಕೆಟ್ಟದ್ದು ಅಂದ್ಬಿಟ್ಟು ಆ ಪ್ರೆಸೆಂಟೇಶನ್ ಮಾಡ್ತೀವಲ್ಲ, ಅದೊಂದು ಮೆಥಡ್ ಇರುತ್ತೆ. ಆ ತರ ಮಾಡಲ್ಲ. ಇದ್ದಿದ್ದಂಗೆ ಸುಮ್ನೆ ಜಂಪ್ ಮಾಡ್ಬಿಡ್ತೀರಾ. ಸೊ ಆ ಪ್ರೆಸೆಂಟ್ ಮಾಡಿದ್ರೆ ನೀವು ಪ್ರಾಪರ್ ಆಗಿ, ಈ ತರದವ್ರು ಯಾರು ನಿಮ್ ಬಗ್ಗೆ ಮಾತಾಡಲ್ಲ. ಇಲ್ಲ ಸರ್, ಅದು ಆ ತರ ಪ್ರೆಸೆಂಟ್ ಮಾಡಕ್ ಹೋದ್ರೆ ನಾನು ಡಿಡಿ ನ್ಯೂಸ್ ಆಗ್ಬಿಡ್ತೀನಿ. ನಾನು ಡಿಡಿ ನ್ಯೂಸ್ ಅಲ್ಲ, ನಾನು ಜಗದೀಶ್ ನ್ಯೂಸ್. ಈಗ ಅವರು ನಮಸ್ಕಾರ ವೀಕ್ಷಕರೇ ಅಂತೇಳಿ ಅವ್ರು ಪ್ರೆಸೆಂಟ್ ಮಾಡ್ತಾರೆ. ನಾನು ಡಿಡಿ ನ್ಯೂಸ್ ಅಂತಲ್ಲ ಸರ್, ನಾನು ನ್ಯೂಸ್ ಅಲ್ಲ ಆಕ್ಚುಲಿ. ಸೊ ಐ ಆಮ್ ಜಸ್ಟ್ ಇನ್ಫ್ಲೂಯೆನ್ಸರ್. ಅಂದ್ರೆ ಸಮಾಜ, ನಾನು ಇನ್ಫ್ಲೂಯೆನ್ಸ್ ಅಂತೂ ಈಗ ಹೇಳಕ್ಕಾಗಲ್ಲ. ಕಾರಣ ಯಾಕೆ ಅಂತಂದ್ರೆ, ಜನನೇ ನಾನು ಇನ್ಫ್ಲೂಯೆನ್ಸ್ ಅಂತ ಅನ್ಕೊಂಡಿದ್ದಾರೆ. ನಾನು ಹೇಳೋದು ತಪ್ಪಾಗುತ್ತೆ. ಐ ಥಿಂಕ್ ಪೀಪಲ್ ಥಿಂಕ್ ಮೈ ವರ್ಡ್ಸ್ ಆರ್ ಇನ್ಫ್ಲೂಯೆನ್ಸಿಂಗ್. ಈಗ ನೀವು ಹೇಳೋದ್ರಲ್ಲಿ 50% ನಿಜನೂ ಇರ್ಬೋದು, ಇಲ್ಲ 70% ನಿಜ ಇರ್ಬೋದು, ಒಂದು 30% ಸುಳ್ಳಿರ್ಬೋದು. ಆದ್ರೆ ಕೆಲವೊಬ್ರು ಜನ ನಿಮ್ಮನ್ನ ಇಷ್ಟಪಡೋರು ಇದ್ದಾರೆ, ಹೇಟ್ ಮಾಡೋರು ಇದ್ದಾರೆ. ನಿಜ. ಸೊ ಇವಾಗ ನೀವು ಅದನ್ನೇ ಪ್ರಾಪರ್ ವೇನಲ್ಲಿ ಮಾಡಿದ್ರೆ ಬಹುಶಃ ಎಲ್ಲರೂ ಇಷ್ಟಪಡುವುದಲ್ಲ. ಆ ತರ ಮಾಡಿ ಸರ್, ನಾನು ಅದನ್ನೇ ಕೇಳ್ತೀನಿ. ಪ್ರೈಮ್ ಮಿನಿಸ್ಟರ್ ಮತ್ತೆ ಚೀಫ್ ಮಿನಿಸ್ಟರ್ನ ನನ್ನ DDO ನಲ್ಲಿ ನ್ಯೂಸ್ ಪ್ರೆಸಿಡೆಂಟ್ ಆಗಿ ಒಂದು ಕೆಲಸ ಕೊಟ್ರೆ, ಸಾಯಂಕಾಲ ಅರ್ಧ ಗಂಟೆ ಬೇಕಾದ್ರೆ ನಾನೇ ಉಚಿತವಾಗಿ ನ್ಯೂಸ್ ಅನ್ನ ಹೇಳ್ತೀನಿ. ಬಟ್ ಯಾರು ಕೊಡಲ್ವಲ್ಲ ಸರ್. ಈ ವಯಸ್ಸಲ್ಲಿ ನಕಲಿ ವಕೀಲ ಅನ್ನೋರು ನಾನು ನ್ಯೂಸ್ ಹೇಳಕ್ ಕೆಲಸ ಕೊಡ್ತಾರೆ ನನಗೆ. ಅಲ್ಲ, ಹುಚ್ಚ ಅಂತಾರಲ್ಲ ನಿಮ್ಗೆ, ಏನಕ್ಕೆ ಎಲ್ಲಾರು? ಹೌದು ಸರ್, ಐ ಥಿಂಕ್ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ನಾನೊಬ್ಬ ಸಾಮಾಜಿಕವಾಗಿ ಒಬ್ಬ ಡಾಕ್ಟರ್, ಸಮಾಜದ ಒಬ್ಬ ಡಾಕ್ಟರ್ ನಾನು. ಯಾಕೆ ಅಂತಂದ್ರೆ, ಯಾವ ಸಮಾಜದಲ್ಲಿ ಜನ ಮಾತಾಡ್ಕೊಬೇಕಾರಂತ ವಿಚಾರಗಳನ್ನ ಬೈದಿಂದ ಯಾರು ಮಾತಾಡಲ್ಲೋ, ಆ ವಿಚಾರಗಳನ್ನ ನಾನು ತಮಾಷೆಯಾಗಿ, ನಾನು ಮಲ್ಕೊಂಡು ಕೂಡ ವಿಡಿಯೋ ಮಾಡಾಕದಾಗ ಕೂಡ ಲಕ್ಷಾಂತರ ಹೊಡಿರೋದಿದೆ. ಕಾರಣ ಏನಕ್ಕೆ ಅಂತಂದ್ರೆ, ಐ ಡು ನಾಟ್ ವಾಂಟ್ ಟು ಗಿವ್ ಎ ಪ್ರೊಫೆಷನಲ್ ಲುಕ್. ಆ ಒಂದು ವಿಚಾರಕ್ಕೆ ಈಗ ನೋಡಿ, ನಿಮ್ ಯೂಟ್ಯೂಬ್ ಚಾನಲ್ಸ್ ದಿಸ್ ಇಸ್ ಪ್ರೊಫೆಷನಲ್ ಲುಕ್. ನಾವಿಲ್ಲಿ ಚೀರಾಕೊಂಡು ಕೂತ್ಕೊಂಡು ಇಟ್ಸ್ ಪ್ರೊಫೆಷನಲ್ ಮೀಟಿಂಗ್. ಬಟ್ ನಾನು ಮಲ್ಕೊಂಡು ವಿಡಿಯೋ ಮಾಡಾಕರು ಕೂಡ ಲಕ್ಷ ಹೊಡೋದು. ಕಾರಣ ಯಾಕೆ ಅಂತಂದ್ರೆ, ನಾನು ಅವರಲ್ಲಿ ಒಬ್ಬ ಅಂತ ನಾನು ತಿಳಿಸೋದೇ ನನ್ನ ಕೆಲಸ. ಪ್ರತಿ ಸರಿ ಹೇಳ್ತೀನಿ, ನಾನು ನಿಮ್ಮಲ್ಲಿ ಒಬ್ಬ ಅಷ್ಟೇ. ಡೋಂಟ್ ಗಿವ್ ಮಿ ಎನಿ ಸ್ಪೆಷಲ್ ಅಟೆನ್ಷನ್. ಇಲ್ಲ, ಅದ್ರ ಬಗ್ಗೆ ನಮ್ದು ಯಾವುದೇ ರೀತಿ ತಕರಾರಿಲ್ಲ ಸರ್. ನೀವು ಮಾಡ್ತಾ ಇರೋದ್ರ ಮೇಲೆ ನಮ್ಗೆ ಯಾವುದೇ ರೀತಿ ತಕರಾರಿಲ್ಲ. ಕೆಲವೊಂದು ತಕರಾರಿದೆ ನಮ್ಗೆ. ಅದನ್ ಬಿಟ್ರೆ ಪಬ್ಲಿಕ್ ಡೊಮೈನ್ ಏನೇನ್ ತರಬೇಕು ಕೆಲವೊಂದು ವಿಚಾರನ, ಅದನ್ನ ಪ್ರಾಪರ್ ಆಗಿ ಮಾಡ್ತಾ ಇದ್ರಿ. ದೇರ್ ಇಸ್ ನೋ ಡೌಟ್ ಇನ್ ದಟ್. ಬಟ್ ಕೆಲವೊಂದಿರುತ್ತಲ್ಲ, ಅದು ಮಿತಿ ಮೀರ್ತಾ ಇದೆಯಾ ಸರ್? ಏನು ಮಿತಿ ಮೀರ್ತಾ? ಆ ಲೈನ್ ನ ಕ್ರಾಸ್ ಮಾಡ್ತಾ ಇದಾರ ಜಗದೀಶ್ ಸರ್? ಖಂಡಿತವಾಗಿ ಇವತ್ತು ನಮ್ಮ ರಾಜ್ಯದ 6 ಕೋಟಿ ಜನ ಸಂತೋಷ ಪಡುವಂತ ಸಮಯ. ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಶ್ನೆ ಮಾಡಿರೋದನ್ನ ಒಬ್ಬ MLA ಭಯ ಬಿದ್ದು ಸರ್ಕಾರಕ್ಕೆ ಕೇಳಿ ನಡ್ಕೊಂಡು ಅಲ್ಲಿ ಸಪೋರ್ಟ್ ಕೇಳ್ತಾ ಇದ್ದಾನೆ ಅಂತಂದ್ರೆ, ಇನ್ಫ್ಯಾಕ್ಟ್ ವಿಶ್ವನಾಥ್ ಅದನ್ನು ಹೇಳ್ತಾರೆ, ನಾನು ಕಂಪ್ಲೇಂಟ್ ಹಾಕ್ಬೋದು, ಬಟ್ ಹಾಕಲ್ಲ. ನಾನು ಯಾಕೆ ಹಾಕ್ಲಿ? ಮುಂಚೆ ಎಲ್ಲ ಹಾಕಿದ್ದೆ. ನಾನು ಯಾರು ಓಡಾಡ್ತಾರೆ ಕೋರ್ಟ್ಗೆ ಅಂದ್ರೆ, ಕೋರ್ಟ್ ಮೇಲೆ ಕೂಡ ಈ ವ್ಯಕ್ತಿಗೆ ನಂಬಿಕೆ ಇಲ್ಲ. ಬಟ್ ಒಂದು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ಕೋರ್ಟ್ ಮೇಲೆ ನಂಬಿಕೆ ಇಲ್ಲದಂತ ವ್ಯಕ್ತಿ ನಾನೇನೋ ಮಾಡ್ಬೋದು ಅಥವಾ ನಮ್ಮ ಹುಡುಗರೇನೋ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ ಅಂತ. ಅಂದ್ರೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ ಈತನಿಗೆ, ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ನನಗೆ ಒಂದ್ ಅರ್ಥ ಆಗಿಲ್ಲ. ನೀವೇನೋ ಹೇಳಿದ್ರು, ನಮ್ಮ ಹುಡುಗರು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅಂತಾರಲ್ಲ, ಅಂದ್ರೆ ಅವರು MLA ಅಥವಾ ಬೇರೆ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದಾರೆ? ಗೂಂಡಾನೇ ಸರ್. ಒಬ್ಬ ವ್ಯಕ್ತಿ MLA ಆದಂತವ್ರು ಜವಾಬ್ದಾರಿಯನ್ನ ಮರೆತು ನಾನೇನ ಮಾಡ್ಬೋದು ಅಥವಾ ನಮ್ಮ ಹುಡುಗರೇನ ಮಾಡಿದ್ರೆ ನೀವೇನು ನಮ್ಮನ್ನ ಕೇಳಬಾರ್ದು ಅಂತಂದ್ರೆ, ಸರ್ ಅದು ಒಬ್ಬ ಗೂಂಡಾ ವರ್ತನೆನೇ. ಅದು ನೋ ಡೌಟ್ ಅಬೌಟ್ ಇಟ್. ನಾನು ಅದನ್ನ ಹೇಳಲಿಕ್ಕೆ ನನಗೇನು ಸಮಸ್ಯೆ ಇಲ್ಲ, ಯಾಕಂದ್ರೆ ಅವ್ರು ಮಾಡಿದಾರೆ ಆ ತರ. ಈಗ ನಾನೇನ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ, ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಪೊಲೀಸ್ ಮೇಲೆ ನಂಬಿಕೆ ಇಲ್ಲ, ಯಾಕಂದ್ರೆ ಅವ್ರದ ಸ್ಟಫೇ ಇಲ್ಲ. ನಾವು ಮಾತಾಡೋದ್ರಲ್ಲಿ ಇದು ತಪ್ಪಿಲ್ಲ ಅಂತ ಅವ್ರು ಚೆನ್ನಾಗಿ ಗೊತ್ತಿದೆ. ಆಮೇಲೆ ಎರಡನೇದಾಗಿ ಏನ್ ಹೇಳ್ತಾರೆ, ನಮ್ಮ ಹುಡುಗರೇನೋ ಮಾಡ್ಬೋದು. ನಂತರ ನಂದೇ ಆದಂತ ಒಂದು ಅಂಡರ್ಗ್ರೌಂಡ್ ಅಥವಾ ಒಬ್ಬ ಅಂಡರ್ವರ್ಲ್ಡ್ ಡಾನ್ ನಾನು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಅವರು ಸಭಾಪತಿ ಮುಂದೆ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ನಡವಳಿಕೆ ಮೇಲೆ ನಾವು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಅವರನ್ನ ಇನ್ನು ಉಳಿದ 2.5 ವರ್ಷಕ್ಕೆ ಸಸ್ಪೆಂಡ್ ಮಾಡ್ಬೇಕು. ಆಕ್ಚುಲಿ
ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯು ಟಿ ಖಾದರ್ ಅವ್ರೇನಾದ್ರು ನಿಜವಾಗ್ಲೂ ಕರ್ನಾಟಕದ ರಾಜ್ಯದ ಜನತೆಗೆ ಏನಾದ್ರು ಒಂದು ಮೆಸೇಜ್ ಕೊಡ್ಬೇಕಂತಿದ್ರೆ ಖಂಡಿತವಾಗಿ ತಮ್ಮ ಕೆಪಾಸಿಟಿಯನ್ನ ನೋಡಿ ದಯಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಕಾರಣ ಯಾಕೆ ಅಂತಂದ್ರೆ ಆ ವ್ಯಕ್ತಿ ಹೇಳಿದ್ದೆಲ್ಲ ಬರೀ ಸುಳ್ಳು. ಆಮೇಲೆ ನಡ್ಕೊಂಡಂತ ರೀತಿ ಗೂಂಡಾ ರೀತಿ. ಒಬ್ಬ ಗೂಂಡಾ ಎಮ್ ಎಲ್ ಆಗಿ ಸಾಧ್ಯ ಇಲ್ಲ ಸರ್. ಒಬ್ಬ ಎಮ್ ಎಲ್ ಎ ಗೂಂಡಾ ಇರ್ಬೋದು, ಒಬ್ಬ ಗೂಂಡಾ ಎಮ್ ಎಲ್ ಎ ರೀತಿನೇ ಈ ವ್ಯಕ್ತಿ ಮಾಡೋದ್ರಿಂದ ಐ ಥಿಂಕ್ ಡಿಸಿಪ್ಲಿನ್ ಆಕ್ಷನ್ ಆಗಿ ಡೆಫಿನೆಟ್ ಆಗಿ ಆತ ಈಸ್ ಎಲಿಜಿಬಲ್ ಫಾರ್ ರೆಸ್ಟ್ ಆಫ್ ದ ಪೀರಿಯಡ್ ಸರ್. ಅದನ್ನ ಸಭಾಪತಿ ಅವರು ಮಾಡಬೇಕು, ಮಾಡಿ ಒಂದು ಉದಾಹರಣೆ ಸೆಟ್ ಮಾಡ್ಬೇಕು ಅನ್ನೋದು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಐ ಥಿಂಕ್ ಈ ವಿಚಾರವಾಗಿ ಐ ಥಿಂಕ್ ಫಸ್ಟ್ ಟೈಮ್ ನಾನು ಒಂದು ಮಾಧ್ಯಮದ ಮುಖಾಂತರ, ಅದರ್ವೈಸ್ ಲೀಗಲ್ ಆಗಿ ನಾವೆಲ್ಲ ಮಾಡ್ಕೊಂಡು ಬಂದ್ವಿ. ನನಗೇನು ಅವ್ರ ಮೇಲೆ ಪರ್ಸನಲ್ ಆಗಿ ಏನೂ ಇಲ್ಲ ಸರ್. ನನಗೇನು ಅವ್ರ ಮೇಲೆ ಪರ್ಸನಲ್ ಆಗಿಲ್ಲ, ಅಥವಾ ನಾನೇನೋ ಅವ್ರ ವ್ಯವಹಾರಕ್ಕೆ ಹೋಗಿಲ್ಲ, ಅಥವಾ ನಮ್ಮ ಕಾನ್ಸ್ಟಿಟ್ಯೂನ್ಸಿನೂ ಅಲ್ಲ, ಅವ್ರ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಅಂತ ಹೇಳ್ತಲ್ಲ. ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ, ಇದೇ ಯಲಹಂಕದಲ್ಲಿ 15ನೇ ಶತಮಾನದಲ್ಲಿ ಕೆಂಪೇಗೌಡರ ತಂದೆ ಸುಮಾರು 70 ವರ್ಷಗಳ ಕಾಲ ಒಬ್ಬ ಗೌಡತನ ಮಾಡದಂತ, ಅಂದ್ರೆ ಪಾಳ್ಯಗಾರರಾಗಿ ಒಂದು ರಾಜರ ತರ ರೀತಿಯಲ್ಲಿ 70 ವರ್ಷ ಯಲಹಂಕವನ್ನ ಆಡಳಿತ ಮಾಡಿದಂತ ಜಾಗವನ್ನ ಒಬ್ಬ ವಿಶ್ವ ಬಂದು ವಕ್ರಿಸ್ಕಂತಾನೆ ಅಲ್ಲಿ ಅಂತಂದ್ರೆ ನಿಜವಾಗ್ಲೂ ಇದು ಒಂದು. ಆಮೇಲೆ ಸರ್ ಇದು ಬರೀ ಒಂದೇ ಅಂತಲ್ಲ, ಈಗ ನೀವು ಕಳೆದ 17 ವರ್ಷದಲ್ಲಿ ಯಲಹಂಕದಲ್ಲಿ ನಡೆದಿರುವ ಪೊಲಿಟಿಕಲ್ ಮರ್ಡರ್ಸ್ ನ ಆಡಿಟ್ ಮಾಡ್ಬಿಟ್ರೆ ಈತನ ನಿಜವಾದಂತ ಕ್ಯಾರೆಕ್ಟರ್ ಉದ್ದೇಶ ಗೊತ್ತಾಗ್ಬಿಡುತ್ತೆ. ಆತ ಹೇಳ್ತಾನಲ್ಲ ನಮ್ಮ ಹುಡುಗರು ನೋಡ್ಕೊಂತಾನೆ ಅಂತ ಸರ್, ಅದಕ್ಕೆ ಆದಂತ ಒಂದು ರಿವರ್ಸ್ ಆಗಿ ವರ್ಕ್ ಮಾಡ್ಕೊಂಡು ಹೋಗ್ಬಿಟ್ರೆ ದೆರ್ ಆರ್ ನ್ಯೂಮರಸ್ ಪೊಲಿಟಿಕಲ್ ಮರ್ಡರ್ಸ್. ಪೊಲೀಸ್ ಅವ್ರನ್ನ ಬಳಸಿ ಆ ಕೇಸುಗಳನ್ನ ಮುಚ್ಚಾಕಿರೋ ಅಂತ ಕೆಲಸಗಳು ಕೂಡ ಆಗಿದೆ, ಮರ್ಡರ್ಗಳಾಗಿರ್ಬೋದು. ಒಬ್ಬ ಯಲಹಂಕ ವಾಯ್ಸ್ ಅನಿಲ್ ಅಂತ ಅರೆಸ್ಟ್ ಆಗ್ತಾನೆ, ಜೈಲಲ್ಲಿ ನೇಣಾಕೊಂತಾನೆ ಸರ್. ಇದೇ ಯಲಹಂಕದಿಂದ ಒಬ್ಬ ಪತ್ರಕರ್ತ, ಒಬ್ಬ ಫೇಮಸ್ ಪತ್ರಕರ್ತ ಅನಿಲ್ ರಾಜ್ ಅಂತ ಅರೆಸ್ಟ್ ಆಗ್ತಾನೆ ಸರ್, ಜೈಲಲ್ಲಿ ನಾವು ನೇಣಾಕೊಂತಾನೆ. ರೀಸನ್ ಕೇಳ್ಬೇಕು, ವಿಶ್ವನಾಥನ್ ಕೇಳ್ಬೇಕು. ಆ ಏರಿಯಾ ಎಮ್ ಎಲ್ ಎ ಗೊತ್ತಿರುತ್ತೆ. ಈಗ ಅವ್ನು ನೇಣ್ ಹಾಕೊಂಡಿದ್ದಾನೆ ಅಂತ ಅಂದಾದ್ಮೇಲೆ ಮಾಡಿರ್ತೀರಾ ಸರ್, ಜನರಿಗೂ ಗೊತ್ತಿದೆ ಇದು. ಇಡೀ ಯಲಹಂಕ ಗೊತ್ತಿದೆ ಅನಿಲ್ ರಾಜ್ ಯಾಕೆ ನೇಣ್ ಹಾಕೊಂಡ ಕೊಲೆನ ಜೈಲಲ್ಲಿ ಆ ವ್ಯಕ್ತಿ ಕೊನೆ ಆಗ್ತಾನೆ ಸರ್. ಈಗ ಧರ್ಮಸ್ಥಳದ ವಿಚಾರದಲ್ಲಿ ನಾವು ನೋಡ್ತಾ ಇದೀವಿ, ಆಕ್ಸಿಡೆಂಟ್ಗಳು, ಕೊಲೆಗಳು ಮುಚ್ಚಾಕೋದು ಸರ್ ಸಿಮಿಲಾರಿಟೀಸ್ ಇದೆ. ಇನ್ನೊಂದು ಧರ್ಮಸ್ಥಳದ ವಿಚಾರ ತೆಗೆದ್ರೆ ಐ ಆಮ್ ಶ್ಯೂರ್ ಯಲಹಂಕದಲ್ಲಿ ಆಗಿಬೇಕಾಗುತ್ತೆ. ಯಲಹಂಕಕ್ಕೆ ಒಂದು SIT ಮಾಡ್ಬೇಕಾಗತ್ತೆ, ಖಂಡಿತ ಆ ಪರಿಸ್ಥಿತಿ ಬರ್ತದೆ. ಸೊ ಇವಾಗ ಸದನದಲ್ಲಿ ವಿಶ್ವನಾಥ್ ಅವರು ನಿಮ್ಗೆ ಎಚ್ಚರಿಸಿದ್ರ ಅಥವಾ ಬೆದರಿಕೆ ಹಾಕಿದ್ರ? ಸರ್ ಒಂದು ಆಸ್ ಫಾರ್ಮಲಿ ಬೆದರಿಕೆನೆ ಹಾಕಿರೋದ್ರಲ್ಲಿ ಒಬ್ಬ MLA ಆಗಿ ಸದನದ ನಡವಳಿಕೆಯಲ್ಲಿ ಸಭಾಪತಿಯವರ ಮುಂದೆ, ಆಮೇಲೆ ಆಡಳಿತ ಸರ್ಕಾರದ ಮುಂದೆ ನಾನೇನಾದ್ರು ಮಾಡ್ಬೋದು ಅಥವಾ ನಮ್ಮ ಹುಡುಗರು ಏನಾದ್ರು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಈಸ್ ಓಪನ್ಲಿ ಟೆಲ್ಲಿಂಗ್ ದಟ್ ಸಮಥಿಂಗ್ ಡೇಂಜರ್ ನನಗೆ ಮಾಡಕ್ಕೆ ಎಲ್ಲ ತಯಾರಿ ಮಾಡಿದ್ದಾನೆ, ಮಾನಸಿಕವಾಗಿ ತಯಾರಿದ್ದಾನೆ ಅನ್ನೋದನ್ನ. ಯಾಕಂದ್ರೆ ಈಗ ಕ್ರೈಮ್ ಅಂದ್ರೆ ಏನು ಉದ್ದೇಶ ಅಂತಂದ್ರೆ, ಒಂದು ಕ್ರೈಮ್ ಅಂತಂದ್ರೆ ಆಸ್ ಪರ್ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ ಮಾನಸಿಕವಾಗಿ ನೀವು ಕ್ರೈಮ್ ಮಾಡ್ಬೇಕಂತ ಅನ್ಕೊಂಡು ಕ್ರೈಮ್ ಆದ್ರೆ ಇವರ ಕ್ರಿಮಿನಲ್. ಈಗ ಉದ್ದೇಶ ಇಲ್ದ್ರೆ ಏನಾದ್ರು ಕ್ರೈಮ್ ಆಯ್ತು, ಫಾರ್ ಎಕ್ಸಾಂಪಲ್ ಗಾಡಿಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ರೆ ದಟ್ ಡಸಂಟ್ ನಾಟ್ ಅಮೌಂಟ್ ಟು ಕ್ರೈಮ್, ಅದು ಆಕ್ಸಿಡೆಂಟ್. ಬಟ್ ಈ ವ್ಯಕ್ತಿ ಮಾನಸಿಕವಾಗಿ ನಾನು ತೊಂದರೆ ಕೊಡಬೇಕು ಅಂತಾನೆ ಸಭಾಪತಿಯವ್ರ ಮುಂದೆ ಸೆಷನ್ ಅಲ್ಲಿ ಹೇಳಿದಾನೆ. ಸೊ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ನನಗೆ ತೊಂದರೆ ಮಾಡಬೇಕು ಅಂತ ಅದು CM ಮುಂದೆ, ಹೋಮ್ ಮಿನಿಸ್ಟರ್ ಮುಂದೆ ಹೇಳಿದಾನೆ. ಆಮೇಲೆ ಸಭಾಪತಿಗಳಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಈ ವಾಂಟೆಡ್ ಟು ಡೂ ಸಮಥಿಂಗ್ ರಾಂಗ್. ಸೊ ಅದನ್ನ ಪ್ರಿವೆಂಟ್ ಮಾಡಬೇಕಾದು ರಾಜ್ಯ ಸರ್ಕಾರದ ಕೆಲಸ ಸರ್. ಸೊ ನಿಮ್ಗೆ ಈಗ ಸೆಕ್ಯೂರಿಟಿ ಏನಾದ್ರು ಕೊಟ್ಟಿದ್ದಾರಾ? ಸರ್ ಆಕ್ಚುಲಿ ಕಳೆದ 10 ವರ್ಷದ ಹೋರಾಟದಲ್ಲಿ ಸಾಕಷ್ಟು ಬಾರಿ ಗಲಾಟೆ ಆಗಿದೆ ಸರ್. ಸಾಕಷ್ಟು ಸಾವಿರಾರು ಟೈಮ್ ಬರ್ದಿದ್ದೀನಿ ಸರ್ಕಾರಕ್ಕೆ ನನಗೆ ಸೆಕ್ಯೂರಿಟಿ ಕೊಡಿ ಅಂತ. ಇದುವರೆಗೂ ನನಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ. ಬಟ್ ಈಗ ಮಾನ್ಯ ಸ್ಪೀಕರ್ ಅವ್ರಿಗೆ, CM ಅವ್ರಿಗೆ ಹೇಳೋದೇನು ಅಂತಂದ್ರೆ, ನನಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ CM ಮತ್ತೆ ಸ್ಪೀಕರ್ ಅವ್ರ ಮೇಲೆ ತಲೆಗೆ ಬರ್ತದೆ. ಯಾಕಂದ್ರೆ ಇಂಥ ಪುಡಾರಿಗಳು ಸದನದಲ್ಲಿ ಬೆದರಿಕೆ ಹಾಕ್ತಾರೆ ಅಂತಂದ್ರೆ, ಬೀದಿನಲ್ಲಿ ಯಾರೋ ಪುಡಾರಿ ಹಾಕಿದ್ರೆ ಬಿಡಿ ಅದನ್ನ ರೆಕಾರ್ಡ್ ಮಾಡ್ಕೊಡ್ಬೇಕು. ಆನ್ ರೆಕಾರ್ಡ್ ಒಬ್ಬ MLA ಪುಡಾರಿ ರೀತಿ, ರೌಡಿ ರೀತಿ ಮುಗಿಸ್ತೀನಿ, ನಮ್ಮ ಹುಡುಗರು ಮುಗಿಸ್ತಾರೆ ಅಂತಂದ್ರೆ ಸರ್ ಅದು ಸರ್ಕಾರದ ಕೆಲಸ, ಜವಾಬ್ದಾರಿ. ಸಂವಿಧಾನಿಕವಾಗಿ ಒಬ್ಬ ನಾಗರಿಕನನ್ನ ಅಥವಾ ಬೆದರಿಕೆ ಇರೋ ವ್ಯಕ್ತಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಾದ್ದು. ನೋಡೋಣ ಸರ್ ಅವ್ರ ನಿಯತ್ ಏನಿದೆ ಅಂತ. ನೀವೇನಾದ್ರೂ ಅವ್ರು ಮಾತಾಡಿದ್ಮೇಲೆ ಸದನದಲ್ಲಿ ಇಲ್ಲೆಲ್ಲಾದ್ರೂ ಲೋಕಲ್ ಪೊಲಿಟಿಷಿಯನ್ಗೆ ಹೋಗ್ಬಿಟ್ಟು ಏನಾದ್ರು ಕಂಪ್ಲೇಂಟ್ ಮಾಡಿದ್ರ, ನನ್ಗೆ ಈ ತರ ಹೇಳಿದ್ದಾರೆ ಸದನದಲ್ಲಿ MLA ಅವರು, ದಯವಿಟ್ಟು ನಂಗೆ ರಕ್ಷಣೆ ಕೊಡಿ? ಸರ್ ನಾನು ಆಲ್ರೆಡಿ ಸ್ಪೀಕರ್ ಅವ್ರಿಗೆ, CM ಅವ್ರಿಗೆ, ಪೊಲೀಸ್ ಕಮಿಷನರ್ 3 ಜನಕ್ಕೂ ಬರ್ದಿದ್ದೇನೆ ಸರ್. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಅದನ್ನ ಸಭಾಪತಿ ಅವರು CM ಮುಖಾಂತರ ಅಥವಾ ಹೋಮ್ ಮಿನಿಸ್ಟರ್ ಮುಖಾಂತರ ಪೊಲೀಸ್ ಕಮಿಷನರ್ಗೆ ಡೈರೆಕ್ಟ್ ಮಾಡಬೇಕಾಗುತ್ತೆ. ದಟ್ಸ್ ಅ ಪ್ರೊಸೀಜರ್. ಆ ಒಂದು ಅಸೆಂಬ್ಲಿನಲ್ಲಿ ಈಗ ಪೊಲೀಸರು FIR ಮಾಡಬೇಕಾದ್ರೂ ಸ್ಪೀಕರ್ ಅವ್ರ ಪರ್ಮಿಷನ್ ಬೇಕೇ ಬೇಕು. ವಿತೌಟ್ ಅಪ್ರೂವಿಂಗ್ ಇಟ್ ಆರ್ ವಿತೌಟ್ ಗಿವಿಂಗ್ NOC ಅಥವಾ ವಿತೌಟ್ ಅಪ್ರೂವಿಂಗ್ ದಟ್ FIR ಮಾಡಿ ಅಂತ ಸರ್ ಯಾವ ಸುಪ್ರೀಂ ಕೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ನಾನು ಸಭಾಪತಿ ಅವರಿಗೆ
ಕಾರಣಕ್ಕೇನೆ ಈ ರೀತಿ ನನಗೆ ಒಂದು ನಕಲಿ ಅಡ್ವೊಕೇಟ್ ಅಂತದೇನ ಸರ್, ನಾನು ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನ ನಾನು ಟ್ರೂ ಕಾಪಿ ಮಾಡಿಸಿ ನಾನು ಸ್ಪೀಕರ್ ಅವ್ರು ಕಳಿಸಿದ್ದೀನಿ, ಕಂಪ್ಲೇಂಟನ್ನು ಬರ್ದಿದ್ದೀನಿ. ಆಮೇಲೆ ನಾನು ಕಳೆದ 10 ವರ್ಷದಲ್ಲಿ ಎಷ್ಟು ಹೋರಾಟ ಮಾಡಿದ್ದೀನಿ, ಎಲ್ಲೆಲ್ಲಿ ಗಲಾಟೆಗಳು ನಮ್ಮಲ್ಲಿ ಅಟ್ಯಾಕ್ ಕೂಡ ಆಗಿದೆ. ಮೊನ್ನೆ ಕೂಡ ರೀಸೆಂಟ್ ಆಗಿ ಡ್ರಗ್ ಮಾಫಿಯಾ ಬಗ್ಗೆ ಮಾತಾಡಿದಾಗ ಒಂದು 300ಕ್ಕೂ ಹೆಚ್ಚು ಹುಡುಗರು ಡ್ರಗ್ ವ್ಯಸನಿಗರು ಅಟ್ಯಾಕ್ ಮಾಡಿದಾಗ ನಮ್ಮ ಗನ್ಮೆನ್ ಫೈರ್ ಮಾಡಿದಕ್ಕೆ ನಾವು ಬಚಾವಾದ್ವಿ, ಇಲ್ಲ ಅಂದಿದ್ರೆ ನಾವು ಉಳಿತಾನೆ ಇರಲಿಲ್ಲ. ಸೊ ಈ ರೀತಿ ಘಟನೆಗಳಾಗಿದೆ. ಮುಂಚೆ ರಮೇಶ್ ಜಾರಕಿಹೊಳಿ ಕೇಸ್ ಆಗಿರ್ಬೋದು, ರವಿ ಡಿ ಜಣ್ಣವ್ರ ಕೇಸ್ ಆಗಿರ್ಬೋದು, ಮತ್ತೆ PSI ಹಗರಣದಲ್ಲಿ ADGP ಅಮೃತ್ಪಾಲ್ ಅವರ ಕೇಸ್ ಆಗಿರ್ಬೋದು. ಮೊನ್ನೆ ಆಟೋ ವಿಚಾರಗಳನ್ನ ಮೀಟರ್ ಹಾಕಿ ಅಂದಿದ್ದಕ್ಕೆ ಆಟೋದವರು ಹೊಡಿತೀನಿ, ಕಚ್ತೀನಿ, ಸಾಯಿಸ್ತೀನಿ ಅಂತ ಅವರು ಕೂಡ ಮಾತಾಡಿದ್ದಾರೆ. ಸರಿ, ಸೊ ನಾವು ಸಮಾಜದ ಧ್ವನಿ. ನನ್ಗೇನು ಪರ್ಸನಲ್ ಇಲ್ಲ ಸರ್, ನಾನೇನು ಆಟೋದಲ್ಲಿ ಹೋಗಲ್ಲ, ಅಥವಾ ನನಗೇನು ಈ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ಮನೆಯವ್ರು ಯಾರು ಕೂಡ ಅಲ್ಲಿ ತೊಂದರೆಗೀಡಾಗಿ ನಮಗೇನೂ ಸಂಬಂಧ ಇಲ್ಲ ಸರ್. ಅದು ಒಂದು ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಧ್ವನಿ ಮಾಡೋದು ತಪ್ಪಾಗಿದೆ ಅಂತಂದ್ರೆ ಒಬ್ಬ ಅಡ್ವೊಕೇಟ್ ಜಗದೀಶ್, ಒಬ್ಬ ವಕೀಲನಿಗೆ ಇಷ್ಟು ಸೆಷನ್ ಅಲ್ಲಿ ಓಪನ್ ಆಗಿ ತೊಂದರೆ ಮಾಡ್ತೀವಿ, ಅಟ್ಯಾಕ್ ಮಾಡ್ತೀವಿ, ನಾವೇನಾರು ಮಾಡಬಹುದು ಅಂತ ಹೇಳುವಂತ ರೌಡಿ ಅಡ್ವೊಕೇಟ್ಗಳು ಇರ್ಬೇಕಾದ್ರೆ ಸರ್ ಸಾಮಾನ್ಯ ಜನ ಯಾಕೆ ಮಾತಾಡಲ್ಲ ಅಂತ ಈಗ ನನ್ಗೆ ಅರ್ಥ ಆಯ್ತು. ಈಗ ನಾನು ಇಷ್ಟು ಜನ ಕೇಳ್ತೀನಿ, ಏನ್ರಪ್ಪ ಬರೀ ಕಮೆಂಟ್ ಆಗ್ತೀರಾ ಮಾತಾಡಲ್ಲ ಅಂತ. ಡೆಫಿನೆಟ್ ಆಗಿ ಸಾಮಾನ್ಯ ಜನ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾತಾಡೋ ಪರಿಸ್ಥಿತಿನ ಇಟ್ಟಿಲ್ಲ ಸರ್ ಇವರು. ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಅಪೋಸಿಷನ್ ಆಗಿರ್ಬೋದು, ಇಬ್ರು ಇಟ್ಟಿಲ್ಲ. ಆಮೇಲೆ ನನಗನ್ಸಿದ್ದೇನೋ ಅಂತಂದ್ರೆ, ಒಂದು ಡೈರೆಕ್ಟ್ ಬೆದರಿಕೆ ಹಾಕಿದಾನೆ ನನಗೆ. ರಾಜ್ಯ ಸರ್ಕಾರ ನಿಜವಾಗ್ಲೂ ನಿಯತ್ತಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಿಜವಾಗ್ಲೂ ಅವ್ರು ಹೇಳ್ತಾರಲ್ಲ, ವಿ ಬಿಲೀವ್ ದ ವ್ಯಾಲ್ಯೂಸ್ ಆಫ್ ಏನೋ ಸ್ವತಂತ್ರ ಹೋರಾಟದಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ನಿಯತ್ತಿದ್ರೆ ಒಬ್ಬ BJP ಗೂಂಡಾ MLA ಮಾಡಿರೋ ಸ್ಟೇಟ್ಮೆಂಟ್ ಮೇಲೆ, ಅದು ಸಭಾಪತಿ ಅವರ ಮುಂದೆ ಮಾಡೋ ಸ್ಟೇಟ್ಮೆಂಟ್ ಅಲ್ಲಿ ಡೆಫಿನೆಟ್ಲಿ ದೇ ಹ್ಯಾವ್ ಟು ಪ್ರೊವೈಡ್ ಮಿ ದ ಪ್ರೊಟೆಕ್ಷನ್ ಅಂಡ್ ಆಲ್ಸೋ ಸ್ಪೀಕರ್ ಅವರು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ನಂದೇನಿಲ್ಲ ಸರ್, ಇಂಥ ಗೂಂಡಾ MLA ಮುಂದಿನ 2 ವರ್ಷ ಸಮಯಕ್ಕೆ ಸಸ್ಪೆಂಡ್ ಮಾಡಬೇಕು. ಸಮಾಜಕ್ಕೆ ಒಂದು ದಿಟ್ಟ ಸಂದೇಶವನ್ನ ಐ ಥಿಂಕ್ UT ಖಾದರ್ ಸ್ಪೀಕರ್ ಸಾಹೇಬ್ರು ಕೊಡ್ತಾರಂತ ನಾವು ನಂಬಿದ್ದೀವಿ ಸರ್. ಕೊಟ್ಟಿಲ್ಲ ಅಂತಂದ್ರೆ ಏನೂ ಮಾಡೋಕ್ಕಲ್ಲ ಸರ್. ಇವತ್ತು ನನಗೆ ಅಂದಿದ್ದಾರೆ, ನಾಳೆ ದಿವಸ ಬೇಕಾದ್ರೆ ಇದೇ ವಿಶ್ವನಾಥ್ ಬೇಕಾದ್ರೆ ಸ್ಪೀಕರ್ಗೆ ಅಟ್ಯಾಕ್ ಮಾಡಿದ್ರು, ಅಥವಾ ಸ್ಪೀಕರ್ಗೆ ಹುಡುಗ ಕರ್ಕೊಂಡ್ಬಂದು ಅಲ್ಲ ಅಟ್ಯಾಕ್ ಮಾಡಿದ್ರು ಕೂಡ ಈ ಸಭೆನಲ್ಲಿ ಇದೇ ತರ ಇರುತ್ತೆ ಸರ್. ದೇ ಹ್ಯಾವ್ ಟು ಸೆಟ್ ಎ ಡಿಸಿಪ್ಲಿನ್. ಸಭೆ ಅಂದ್ರೆ ಅದಕ್ಕೊಂದು ಡಿಸಿಪ್ಲಿನ್ ಇದೆ. ಕರೆಕ್ಟ್. ಆ ಡಿಸಿಪ್ಲಿನ್ ನ ಸಭಾಪತಿಯವರು ಇವಾಗ ಸೆಟ್ ಮಾಡಕ್ಕೆ ಸಮಯ ಸರ್. ಪ್ರಜಾಪ್ರಭುತ್ವ ಇದೆ ಅಥವಾ ಸತ್ತೋಗಿದೆ ಅನ್ನಕ್ಕೆ ಐ ಥಿಂಕ್ ಇದು ನನ್ನ ಪರ್ಸನಲ್ ಅಲ್ಲ ಸರ್. ನನಗೆ ಅವ್ರು ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಐ ಕ್ಯಾನ್ ಪ್ರೊಟೆಕ್ಟ್ ಮೈ ಸೆಲ್ಫ್. ಬಟ್ ಒಂದಂತೂ ನಿಜ, ಇಷ್ಟೆಲ್ಲ ಆದ ಮೇಲೆ ಒಬ್ಬ ನಾಗರಿಕನಿಗೆ ಅಥವಾ ಒಬ್ಬ ಹೋರಾಟಗಾರನಿಗೆ, ಒಬ್ಬ ಸಮಾಜದ ಧ್ವನಿಗೆ ಪ್ರೊಟೆಕ್ಷನ್ ಕೊಡಬೇಕಾದ್ದು ಈ ಕಾಂಗ್ರೆಸ್ ಸರ್ಕಾರದ ಕೆಲಸ. ನೋಡೋಣ ಸರ್. ಅಲ್ಲಿ ವಿಶ್ವನಾಥ್ BJP ಅವರಾಗಿದ್ದು BJP ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ ಅನ್ಸುತ್ತೆ. ಅಶೋಕ್ ಅವರು ಅಪೋಸಿಷನ್ ಲೀಡರ್ ಇದ್ರು, ನೀವು ಅವ್ರಿಗೂ ಒಂದು ಕಂಪ್ಲೇಂಟ್ ಕೊಡ್ಬೋದು. ನಿಮ್ಮ ಹಳೆ ಫ್ರೆಂಡು, ನಿಮ್ಮ ಫ್ಯಾಮಿಲಿ ಕಳೆದವರು ಸರ್. ನಾನು ಮೊನ್ನೆ ಫೈರಿಂಗ್ ಮಾಡಿ ಮೊನ್ನೆ 97 ದಿವಸ ಜೈಲಲ್ಲಿ ಇದ್ದಾಗ ನಾನು CM ಅವ್ರಿಗೆ ಮತ್ತೆ ಆಪೋಸಿಷನ್ ಲೀಡರ್ ಅಶೋಕ್ ಅವ್ರಿಗೆ ಇಬ್ಬರಿಗೂ ಸೇರಿ DK ಶಿವಕುಮಾರ್ ಅವರ ವಿಚಾರವಾಗಿ ನಾನು ಲೆಟರ್ನ ಬರೆದಿದ್ದೀನಿ. ಸೊ ನಾನೇನು ಆ ವಿರೋಧ ಪಕ್ಷದವರ ನಾಯಕರಿಗೆ ನಾನೇನು ಟಚ್ ಮಾಡಿದಿರಲ್ಲ. ಜೈಲಿಂದ ಸಹ ಪತ್ರ ಬರೆದಿದ್ದೇನೆ. ನನಗೆ DK ಶಿವಕುಮಾರ್ ನನಗೆ ಅದೇ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನನ್ನ ಬಳಸ್ಕೊಂಡ್ರು, ನನಗೆ ಕೊಡಬೇಕಾದಂತ ಆ ಖರ್ಚು ವೆಚ್ಚದ ಫೀಸನ್ನ ಒಂದು 70 ಲಕ್ಷ ಕೊಟ್ಟಿಲ್ಲ ಅಂತ ನಾನು ಲೆಟರ್ ಬರೆದಿದ್ದೀನಿ. ಬಟ್ ನನಗನ್ಸುತ್ತೆ ಸರ್, ನಾನು ಯಾರನ್ನು ಎತ್ಕಡ್ತಾ ಇಲ್ಲ, ಅಥವಾ ಅವ್ರ ತರ ನಾನು CM ನಿಮ್ ಬಗ್ಗೆ ಅಂದ್ರು, ಹೋಮ್ ಮಿನಿಸ್ಟರ್ ನೀವು 3ನೇ ಕಣ್ ತೆಗಿರಿ, ನಾವೆಲ್ಲ ಹೇಳಕ್ ಹೋಗಲ್ಲ ಡೈಲಾಗ್ಗಳು. ಇಷ್ಟು ಮಟ್ಟಿಗೆ ಬೆದರಿರುವಂತ MLA ಪದೇ ನೀವು ಆಯ್ಕೆ ಮಾಡ್ತೀರಾ ಅಂತಂದ್ರೆ ನಿಮ್ಮಂತ ದಡ್ಡ್ರು ಇನ್ನೊಬ್ರು ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಒಂದು ಎರಡನೇದಾಗಿ ನನಗೇನು ಅನ್ಸುತ್ತೆ ಅಂತಂದ್ರೆ ಸರ್, ತುಂಬಾ ಭಯ ಬಿದ್ದಿದ್ದಾನೆ ಇವನು ವಿಶ್ವನಾಥ್, ತುಂಬಾ ಹೆದರಿದ್ದಾನೆ ಅಂತ ನನಗೆ ಅನಿಸ್ತಾ ಇತ್ತು ಪರ್ಸನಲ್ ಆಗಿ. ನನಗೆ ಗೊತ್ತಿಲ್ಲ, ಮಿಕ್ಕಿದ್ದು ಐ ಥಿಂಕ್ ಸಾಮಾನ್ಯ ಜನರಿಗೆ ಬಿಟ್ಟಿದ್ದು. ತುಂಬಾನೇ ಭಯ ಬಿದ್ದಾನೆ. ಆಮೇಲೆ ಆತನಿಗೆ ಲೀಗಲ್ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಕಾನೂನು ಮೇಲೆ ನಂಬಿಕೆ ಇಲ್ಲ, ಕೋರ್ಟ್ಗಳ ಮೇಲೆ ನಂಬಿಕೆ ಇಲ್ಲ. ಅದು ಹೇಳ್ತಾನೆ ಪರ್ಟಿಕ್ಯುಲರ್ ಆಗಿ, ನಾನೇನೋ ಯಾರೋ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದೆ ಯಾವುದೋ ಒಂದು ಪತ್ರಿಕೆ ಮೇಲೆ, ನಾನು ಯಾಕೆ ಹೋಗ್ಲಿ ಕೋರ್ಟ್ಗೆ ಅಂದ್ರೆ ನೋಡಿ ಸರ್, ಲೆಕ್ಕ ಹಾಕೊಳ್ಳಿ, ಕೋರ್ಟ್ಗೆ ಹೋಗೋವಂತ ಪರಿಸ್ಥಿತಿ ಇಲ್ಲ ವ್ಯಕ್ತಿ. ಕೋರ್ಟ್ ಈತನ ಮನೆಗೆ ಬರ್ಬೇಕಾ, ಅಥವಾ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಒಬ್ಬ MLA ಆಗಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಆಮೇಲೆ ಈತನಿಗೆ ಸಂಪೂರ್ಣ ನಂಬಿಕೆ ಇರೋದು ತನ್ನ ತೋಳು ಬಲದ ಮೇಲೆ, ಜೊತೆನಲ್ಲಿ ಹಿಂದ್ಗಡೆ ಇರೋ ಗುಂಡಾ ವ್ಯಕ್ತಿಗಳು. ನಮ್ಮ ಹುಡುಗರು ಅಂತಂದ್ರೆ ಇವನೇನು ಡಾನ, ಇವನ ಹತ್ರ ಏನು ಪುಡಾರಿಗಳವರ ಅಥವಾ ರೌಡಿಗಳವರ? ಈ ಪ್ರಶ್ನೆನ ಐ ಥಿಂಕ್ ಸಿಟಿ ಇಂಟೆಲಿಜೆನ್ಸಿ ಪೊಲೀಸ್ ಅವರು ಮತ್ತೆ ಆಡಳಿತ ಸರ್ಕಾರ ಇದನ್ನ ಬಗ್ಗೆ ವೆರಿಫೈ ಮಾಡಬೇಕು ಸರ್. ಅಲ್ಲಿ ಸಾಕಷ್ಟು ಪೊಲಿಟಿಕಲ್ ಮರ್ಡರ್ ಇದೆ. ಅದ್ರಲ್ಲಿ ಒಂದು ಮರ್ಡರ್, ಇಫ್ ಐಮ್ ನಾಟ್ ರಾಂಗು, ಅನಿಲ್ ರಾಜ್ ಅಂತ ಯಲಂಕ ವಾಯ್ಸ್ ಪತ್ರಿಕೆಯ ಪತ್ರಕರ್ತನ ಮರ್ಡರ್ ಆಗುತ್ತೆ ಏನೋ ಜೈಲಲ್ಲಿ, ಅದನ್ನ ಮುಚ್ಚಾಕ್ತಾರೆ. ಯಾರು ಮಾಡಿಸಿದ್ದು ಅಂತನೂ ಸಾಕಷ್ಟು ಜನ ಮಾತಾಡ್ತಾರೆ. ಬಟ್ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಸರ್. ಇನ್ಫ್ಯಾಕ್ಟ್ ಸರ್, SIT
ಯಲಾಂಕಕ್ಕೆ ಒಂದು SIT ಬೇಕಾಗಿದೆ ಸರ್, ಅದಾಗುತ್ತೆ. ಈಗ ನಮ್ಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ಇವನು ಈತನನ್ನ ಸಮರ್ಥನೆ ಕೂಡ ಮಾಡ್ಕೊಂಡಿಲ್ಲ. ಸೊ ಏನನ್ಸುತ್ತೆ, ನಾವು ಫಸ್ಟ್ ಟೈಮ್ ಏನು ವಿಶ್ವನಾಥ್ ಬಗ್ಗೆ ಮಾತಾಡಿದ್ದೇವೆ ಅಂತಂದ್ರೆ, ನಾನು ವಿರೋಧ ಪಕ್ಷ ನಾಯಕರನ್ನ ಅಶೋಕರ್ನ ಹೋಗಯ್ಯ ಬಾರೆ ಅಂತ ಕೂಡ ಅಂದಿದ್ದೆ. ಸ್ಟಿಲ್ ವಿ ರೆಸ್ಪೆಕ್ಟ್ ಆಸ್ ಎ ಅಪೋಸಿಷನ್ ಲೀಡರು. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಅಪೋಸಿಷನ್ ಲೀಡರ್ಗೆ ನಾವು ಗೌರವವನ್ನು ಕೊಟ್ಟು ನಾವು ಆಸ್ ಎ ಪ್ರಜೆಯಾಗಿ ಕೂಡ ಏನು ಹೋಗಯ್ಯ ಬಾರೆ ಅಂದಿದ್ದೆ. ಬಟ್ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಯಾರಿಗೂ ಹರ್ಟ್ ಮಾಡೋದು ಉದ್ದೇಶ ಇಲ್ಲ. ಹಾಗಾಗಿ ಅಶೋಕ್ ಅವ್ರಿಗೂ ಗೊತ್ತಿದೆ ನಮ್ಮಂತವ್ರನ್ನ ಮೈ ಮೇಲೆ ಹೇಳ್ಕೊಂಡು ಪ್ರಯೋಜನ ಇಲ್ಲ ಅಂತ. ಹಾಗಾಗಿ ಕೇಳಿಸ್ಕೊಂಡು ಅವ್ರು ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ. ಇವ್ರಿಗಿಂತ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅಶೋಕ್ ಅವ್ರ ಬಗ್ಗೆ, ಬೇರೆಯವ್ರ ಬಗ್ಗೆ, ಸಿಎಂ ಬಗ್ಗೆನೂ ಮಾತಾಡಿದ್ದೀವಿ. ಏನ್ರಿ ಸಿಎಂ ಅವರು ಯಾಕ್ರಿ SIT ಸ್ಥಾಪನೆ ಮಾಡಕ್ಕಾಗಲ್ಲ, ಏನಾದ್ರು ಅವ್ರ ಹತ್ರ ಈಸ್ಕೊಂಡಿದ್ದೀರಾ ಕೇಳಿದ್ವಿ. ಯಾಕೆ ಕೇಳಬಾರ್ದು? ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಪ್ರಶ್ನೆ ಈಸ್ಕೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಕ್ವಶನ್ ಮಾರ್ಕ್ ಹಾಕಾರ ತಗೊಂಡಿದೀವಿ ಅಂತ ಕ್ವಶನ್ ಮಾರ್ಕ್, ತಗೊಂಡಿಲ್ಲ ಅಂತ ಹೇಳಿ, ತಗೊಂಡಿದ್ರು ಹೇಳಿ ಅಂತ. ಸೊ ಇವನ್ ಹೋಮ್ ಮಿನಿಸ್ಟರ್ ಅಷ್ಟೇ, ಒಬ್ಬ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರ್ಬೇಕಾದ್ರೆ ಅಲ್ಲಿ ಧರ್ಮಸ್ಥಳದ ಸಂಬಂಧಪಟ್ಟವರು ದಣಿಗಳ ಕಡೆಯವರು ಬರ್ತಾರೆ, ಅಲ್ಲಿ ಅವ್ರ ಜೊತೆ ಮೀಟಿಂಗ್ ಮಾಡಿದಾಗ ಹೋಮ್ ಮಿನಿಸ್ಟರ್ ಕೇಳ್ತೀರಿ, ಅಲ್ರಿ ಒಂದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರ್ಬೇಕಾದ್ರೆ ತಾವ್ ಯಾಕೆ ಕೆಲವು ಆರೋಪ ಇರುವಂತ ವ್ಯಕ್ತಿಗಳ ಜೊತೆ ನೀವ್ ಯಾಕೆ ಭೇಟಿ ಮಾಡ್ತೀರಾ? ಆಮೇಲೆ ಆಲ್ರೆಡಿ ಹೋಮ್ ಮಿನಿಸ್ಟರ್ ಮೇಲೆ DGP ರಾಮಚಂದ್ರ ಮಗಳು ಕೇಸಲ್ಲಿ ED ನೋಟಿಸ್ ಆಗಿದೆ, ಗೋಲ್ಡ್ ಕೇಸ್ ಅಲ್ಲಿ. ಅವ್ರು ಆಲ್ರೆಡಿ ಅವ್ರ ಟ್ರಸ್ಟ್ ಇಂದ ದುಡ್ಡು ಹೋಗಿದೆ ಅಂತ ಅದು ಒಂದು ಆರೋಪದ ಮೇಲೆ ಅವ್ರು ಆಲ್ರೆಡಿ ಕೂತಿದ್ದಾರೆ. ಪಾಪ ನಮ್ ಹೋಮ್ ಮಿನಿಸ್ಟರ್ ಗೋಲ್ಡ್ ಅವ್ರನ್ನು ಎಲ್ಕೊಂಬತ್ತಾನೆ ಮೂರನೇ ಕಣ್ ತೆಗಿ ಅಂತ. ಅವ್ರು ಆಲ್ರೆಡಿ ಎಲ್ಲ ಈಗ ಹೋಮ್ ಮಿನಿಸ್ಟರ್ ಏನಾದ್ರು ಮೂರನೇ ಕಣ್ ತೆಗೆದ್ರೆ ನಿಮ್ ಕತೆ ಏನಾಗೋದು? ಜಗದೀಶ್ ಇಲ್ಲ ಸರ್, ನೋಡಿ ಸರ್, ನಮ್ಗೆ ಅವ್ರ ಮೇಲೆಲ್ಲ ಗೌರವ ಇದೆ. ಜಗದೀಶ್ ಭಸ್ಮ ಆಗೋಗ್ಬಿಡ್ತಾರ ಸರ್? ಭಸ್ಮ ಅವ್ರು ಮಾಡ್ಬೇಕು ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಬಟ್ ನಮಗೂ ಕೂಡ ಭಸ್ಮ ಆಗದಿದ್ದಂಗೆ ಒಂದು ಶೀಲ್ಡ್ ಮೇಲೆ ಕೊಟ್ಟಿರ್ತಾನೆ. ಹಂಗಾಗಿ ಆ ಶೀಲ್ಡ್ ಮೇಲೆ ದೇಶದ ಸಂವಿಧಾನದ ಮೇಲೆ ನಮ್ಗೆ ನಂಬಿಕೆ. ಆಮೇಲೆ ತಪ್ಪು ಮಾಡಿದ್ರೆ ನಮ್ಮನ್ನ ಭಸ್ಮ ಮಾಡಕ್ಕೆ ಅವ್ರಿಗೆ ಅಧಿಕಾರ ಇದೆ. ನಾವು ತಪ್ಪೇ ಮಾಡಿದಿರ ಪ್ರಶ್ನೆ ಮಾಡಿದಕ್ಕೆ, ಒಬ್ಬ ಸಾಮಾನ್ಯ ನಾಗರಿಕನಿಗೆ ಪ್ರಶ್ನೆ ಮಾಡಿದಕ್ಕೆ ಇಷ್ಟು ಉರ್ಕೊಂಡ್ರೆ, ಮೆಣಸಿನ್ಕಾಯಿ ಇಟ್ಕೊಂಡ್ರೆ ವಿಶ್ವ ನಾನೇನ್ ಮಾಡಕ್ಕಾಗುತ್ತೆ ಸರ್? ಅದೇ ಈಗ ನೋಡಿದ್ರಲ್ಲ, ಅಪೋಸಿಷನ್ ಸ್ವತಃ ಅವರ ಪಕ್ಷದ ಯಾವುದೇ MLA ಮಾತಾಡಿಲ್ಲ, ಹಂಗ ಭಯ ಬಿದ್ದಿದ್ರಂತಲ್ಲ. ವಿಶ್ವನೇ ಅನುಭವಿಸ್ಲಿ ಅಂತ. ವಿಶ್ವನ್ ಹೋಗ್ತಾನೆ. ಈ ವ್ಯಕ್ತಿ ಅದೇ ತರನೇ ಪಕ್ಷದಲ್ಲೂ ಇರೋದು. ಯಾವ್ದನ ಎಲೆಕ್ಷನ್ ಬಂದಾಗ ಯಡಿಯೂರಪ್ಪನ ಹತ್ರ ಹೋಗಿ ಕಾಕೆ ಗೋಬೆ ಮಾಡ್ಕೊಂಡು ಅಲ್ಲಿ ಟಿಕೆಟ್ ಇಸ್ಕೊಂಬರುವಂತ ಕೆಲಸನೇ ಮಾಡ್ತಾ ಇರೋದು. ಅವರ ಪಕ್ಷದವ್ರಿಗೆ ಈ ವ್ಯಕ್ತಿನ ಕಂಡ್ರೆ ಆಗಲ್ಲ. ಹಂಗಾಗಿನೇ ಅಲ್ಲಿರುವಂತ ಅಶೋಕ್ ಅವರು ಮಾತಾಡ್ಬೋದಾಗಿತ್ತು. ಅಶೋಕ್ ಅವರು ಕೂಡ ಮೌನವನ್ನ ಮಡಿಸಿದ್ರು. ಯಾಕೆ ಅಂತಂದ್ರೆ ಅಶೋಕ್ ಅವ್ರಿಗೆ ಗೊತ್ತು, ಒಬ್ಬ ಅಪೋಸಿಷನ್ ಲೀಡರ್ ಆಗಿ ನಾವು ಮಾತಾಡಬೇಕಾರದು ಸಭೆಯ ನಡವಳಿಕೆಗಳಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳನ್ನ ಮತ್ತೆ ಆ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಮಾತಾಡ್ಬೇಕೇ ಹೊರತು ಈ ಪ್ರೆಸೆಂಟೆಡ್ ಇಸ್ ಸ್ವಂತ ಸಮಸ್ಯೆನ ತಗೊಂಬಂದಲ್ಲಿ ಇಟ್ಟಂಗಾಯ್ತು ಸರ್. ಹೋಗಿ ಬೇಕಾದ್ರೆ CM ಅವ್ರ ಚೇಂಬರ್ ಅಲ್ಲಿ ಹೇಳ್ಬೋದಾಗಿತ್ತು, ಹೋಮ್ ಮಿನಿಸ್ಟರ್ ಚೇಂಬರ್ ಅಲ್ಲಿ ಹೇಳ್ಬೋದಾಗಿತ್ತು. ಸಭೆನಲ್ಲಿ ತತ್ತಾ ಇದ್ದಾನೆ ಅಂತಂದ್ರೆ ಇದರ್ ಇಸ್ ಟೂ ಸ್ಕೇರ್ಡ್, ಅಂದ್ರೆ ತುಂಬಾನೇ ಭಯ ಬಿದ್ದಿದ್ದಾನೆ. ಬಟ್ ಆ ಕ್ಯಾರೆಕ್ಟರ್ ಇಲ್ಲ ಆ ವ್ಯಕ್ತಿನಲ್ಲಿ. ಒಂಥರ ದಮ್ಮು ತಾಕತ್ತುಗಳ ಮೇಲೆ ಬಂದಿದ್ದು. ಹಂಗಾಗಿ ನನಗೇನು ಅನ್ಸುತ್ತೆ ಅಂತಂದ್ರೆ, ಅದೇ ಈ ದಾರಿ ಲೋಗ ಮಾರಮ್ಮ ಜಗದೀಶ್ ಮನೆ ಗಂಟ ಬಾರಮ್ಮ ಅಂದಂಗೆ ವಿಶ್ವ ಬೇಡದಿರ ಕರ್ಕೊಂಡಿದ್ದಾನೆ. ಹಾಗಾಗಿ ಯಾರು ಕೂಡ ಅಲ್ಲಿ ನೋಡಿ, ಯಾರು ಕೂಡ ಸಪೋರ್ಟು ಮಾಡಿಲ್ಲ, ಅವ್ರ ಪಾಡ್ಗ ಸೈಲೆಂಟ್ ಆಗ್ಬಿಟ್ರು ಸರ್. ಈಗ ಇಲ್ಲಿ ಒಂದು ವಿಚಾರ ಹೇಳ್ಬೇಕಂದ್ರೆ, ನೀವು ಸುಮಾರು ಜನದ ಬಗ್ಗೆ ಮಾತಾಡಿದ್ರಿ. ಬಸವರಾಜ ಬೊಮ್ಮಾಯಿ ಬಗ್ಗೆ ಇನ್ನೂ ಬಿಟ್ಟಿಲ್ಲ, ಮಾತಾಡ್ತಾ ಇರ್ತೀರಾ. ಮತ್ತೆ ಇದೇ D. ಸುಧಾಕರ್ ಅವ್ರ ಮೇಲೆ ಮಾತಾಡಿದ್ರಿ, ಸುಮಾರು ಜನದ ಮೇಲೆ ಅಲಿಗೇಷನ್ ಮಾಡಿದ್ರಿ. ಅವ್ರೆಲ್ಲಾರು ಸೈಲೆಂಟ್ ಆಗಿದ್ದಾರೆ, ಯಾರು ನಿಮ್ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಅವನೊಬ್ಬ ಹುಚ್ಚ, ಬಿಟ್ಬಿಡು, ಅವನ್ ಲಾಯರೇ ಅಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಬಟ್ ಈ ಸೋ ಇಂಟ್ರೆಸ್ಟಿಂಗ್ ಅಬೌಟ್ ಯು ನಮ್ಮ MLA ಅವರು ಯಾಕೆ ಇಲ್ಲ? ಐ ಥಿಂಕ್ ಆ ಯಲಹಂಕದಲ್ಲಿ ಸರ್ ಆ ಮಟ್ಟಿಗೆ 17 ವರ್ಷ ಅವ್ರ MLA ಆಗಿ ಆ ಮಟ್ಟದಲ್ಲಿ ಭ್ರಷ್ಟಾಚಾರ, ಆ ಮಟ್ಟದಲ್ಲಿ ರಿಪಬ್ಲಿಕ್, ಆ ಮಟ್ಟದಲ್ಲಿ ಒಂದು ಮಾಫಿಯಾ ಯಲಹಂಕದಲ್ಲಿ ಇದೆ ಸರ್. ರಿಯಲ್ ಎಸ್ಟೇಟ್ ಮಾಫಿಯಾ ಆಗಿರ್ಬೋದು, ಮತ್ತೆ ಆಂಧ್ರದಿಂದ ಕರ್ಕೊಂಡ್ಬಂದು ಇನ್ವೆಸ್ಟರ್ಗಳನ್ನ ಅಲ್ಲಿ ಬಳಸ್ಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿಸಿರ್ಬೋದಾಗಿರ್ಬೋದು. ಆಮೇಲೆ ತಲೆಗೆ ಬಟ್ಟೆ ಇಲ್ದರು ಜನಸಾಮಾನ್ಯರ ಪ್ರಾಪರ್ಟಿಗಳನ್ನ ಕಬ್ಜಾ ಮಾಡೋದಾಗಿರ್ಬೋದು. BDAಗಳಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡಾಗ GPA ನಲ್ಲಿ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡೋದಾಗಿರ್ಬೋದು. ಆಮೇಲೆ ದೊಡ್ಡ ಮಟ್ಟದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗಳನ್ನ ಬಳಸೋದಾಗಿರ್ಬೋದು. ಮತ್ತೆ ಈ ಅಂಡರ್ ವರ್ಲ್ಡ್ ಮಾಫಿಯಾನ ಗೊತ್ತಿಲ್ದಿರೋ ಬಳಸಿ ತಗಲಾಕೊಂಡಿದ್ದಾಗಿರ್ಬೋದು. ಯಲಹಂಕದಲ್ಲಿ ನೀವೇನ್ ಹೇಳ್ತಾ ಇದ್ದೀರಾ? ಯಾವ್ದು ಕ್ಲಾರಿಟಿ ಕೊಡ್ತಾ ಇಲ್ಲ. ತಗ್ಲಾಕೊಂಡಾಗಿರ್ಬೋದು, ಹೋಗಿರ್ಬೋದು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ ಹೇಳಿ, ಇಲ್ಲ ತೋರಿಸ್ಬಿಡಿ, ಜನಗಳಿಗೆ ನೋಡ್ಕೊಬಿಡ್ಲಿ ಸರ್. ಈ ವಿಡಿಯೋನ ಹಾಕಿ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಅವರೇ ದಾಖಲೆ ಹಾಕ್ತಾರೆ. ಈಗ ನಿಮ್ಗೆ ಈಗ ಮೊನ್ನೆಯಿಂದ ಎಷ್ಟು ಡಾಕ್ಯುಮೆಂಟ್ ಬಂದಿದೆ ಹೇಳಿದ್ರೆ ಸುಮ್ನೆ ಅದು ನಗೆಪಾಟ್ಲ. ಯಾಕೆಂದ್ರೆ ಅಲ್ಲ, ನಗೆಪಾಟ್ಲಲ್ಲ. ಈಗ ನಿಮ್ಮ ಹತ್ರ ಏನ್ ಸಿಕ್ಕಿದೆ ಅದನ್ನ ಹೇಳಿ. ನೋಡಿ ಸರ್, ಅಲ್ಲಿ ಕೂತಿದೆಯಲ್ಲ, ಅದು 3 ದಿವಸದಲ್ಲಿ ಬಂದಿರೋ ಡಾಕ್ಯುಮೆಂಟ್ಸ್. ಹೌದು, ಅಷ್ಟು ಡಾಕ್ಯುಮೆಂಟ್ಸು.
ಪಾಪ ಎಷ್ಟೋ ಜನ ಇಲ್ಲಿ ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ಬಂದು ಫೈಲ್ಗಳನ್ನ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಒಂದು 4-5 ಕಾಂಪೌಂಡ್ ಅಲ್ಲಿ ಬಿದ್ದಿತ್ತು. ನೀವು ಕುಮಾರಸ್ವಾಮಿ ಅವ್ರು ಹೇಳ್ದಂಗೆ ಹೇಳ್ತಾ ಇದ್ರಪ್ಪ, ಹಿಂದೆ ಯಾವಾಗ್ಲೂ ಕುಮಾರಸ್ವಾಮಿ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಎಲ್ಲೂ ಕೇಳಕ್ಕೆ ಹೋಗಲ್ಲಪ್ಪ, ತಂದ್ ಬಿಸಾಕ್ಬಿಟ್ಟು ಹೋಗ್ತಾರೆ ಡಾಕ್ಯುಮೆಂಟ್ ನ, ಅಷ್ಟೊಂದು ಇದೆ ಅಂತ. ಏನಾದ್ರು ಅವ್ರನ್ನ ಕಾಪಿ ಮಾಡ್ತಾ ಇದ್ರ ನೀವು? ನಮ್ ಕುಮಾರಣ್ಣ ನಮ್ಮ ಅಣ್ಣ ಇದ್ದಂಗೆ ಇರ್ಲಿ, ಅದ್ ಬೇರೆ ವಿಚಾರ. ಬಟ್ ಅವ್ರ ಡೈಲಾಗ್ ಅನ್ನ ಕಾಪಿ ಮಾಡಕ್ ಹೋಗಲ್ಲ, ಅವ್ರ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಇರ್ಲಿ. ಬಟ್ ನಾನು ಯಾವತ್ತೂ ಆ ರೀತಿ ಡೈಲಾಗ್ಗಳಿಗೆ ನಿಂತಿಲ್ಲ ಸರ್. ಇವನ್ ಇನ್ಫ್ಯಾಕ್ಟ್ IPS ರವಿ ಡಿ ಚಂದ್ರಣ್ಣ ಅವ್ರ ವಿಚಾರದಲ್ಲಿ ಆಗಿರ್ಬೋದು, ಆ ವ್ಯಕ್ತಿ ಕೊಡ್ತಾ ಇದ್ದಂತ ಭಾಷಣಕ್ಕೂ ಇದ್ದಂತ ಬ್ಯಾಕ್ ಗ್ರೌಂಡ್ಗೂ ವ್ಯತ್ಯಾಸ ಇತ್ತು ಅಂತ ಜನಗಳ ಮುಖಾಂತರ ನಾನು ಕೋರ್ಟ್ಗೆ ಹೋಗಕ್ ಮುಂಚೆನೆ, ರಿಟ್ ಪಿಟಿಷನ್ ಫೈಲ್ ಮಾಡಕ್ ಮುಂಚೆನೆ ನಾನು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಜನರ ಮೆಚ್ಚುಗೆಯನ್ನ ಪಡೆದಂತ ವ್ಯಕ್ತಿ. ಹಂಗಾಗಿ ನನಗೆ ಐ ಡೋಂಟ್ ಮೀನ್, ನನಗೆ ಆ ತರ ಪ್ರಚಾರಕ್ಕೋಸ್ಕರ ಯಾವುದೋ ಮಾತಾಡೋ ವಿಚಾರ ಇಲ್ಲ ನನಗೆ. ಆಮೇಲೆ ಮಾತಾಡ್ಬೇಕು ಅನ್ನೋ ಸಾಕಷ್ಟು ಜನ ಇದ್ದಾರೆ. ಈಗ DK ಶಿವಕುಮಾರ್ ಅವ್ರ ಬಗ್ಗೆನೂ ನಾನು ಮಾತಾಡಿದ್ದೀನಿ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಅವ್ರ ಮೈ ಮೇಲೆ ಹಾಕಣಕ್ ಹೋಗಿಲ್ಲ, ಬಿಡು ಮಾತಾಡ್ಕೊಂಡ್ಲಿ ಅಂತೇಳಿ ಅವ್ರು ಕೇರೆ ಮಾಡಲ್ಲ ನಿಮ್ಗೆ. ಕೇರ್ ಒಂದ್ ಮಾಡಲ್ಲ. ಆಮೇಲೆ ನನಗೆ ಯಾರೋ ಹೇಳಿದ್ರು, DK ಶಿವಕುಮಾರ್ ಹೆಸರು ಹೇಳ್ಕೊಂಡು ಮೈಲೇಜ್ ತಗೊಂತಿ ಅಂತ. ಇರ್ಲಿ, ನಮ್ಮ ಅಣ್ಣ ಇದ್ದಂಗೆ ತಗೊಂಡ್ರೆ ಅಂತಾನೆ ತಗೊಳೋದು, ಬೇರೆ ಯಾರು ಅಲ್ಲ. ಅವ್ರು DK, ನಾನು KN ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಕೆಂಪೇಗೌಡರು ನಮಸ್ಕಾರ. ಹ್ಞೂ ಸರ್. ನೀವು ಪಾಳ್ಯಗಾರ ವಂಶ, ನಮ್ದು ಪಾಳ್ಯಗಾರ ವಂಶ ಅಂತ ಹೇಳ್ತೀರಾ. ನೀವು ಪಾಳ್ಯಗಾರ ವಂಶಸ್ಥರು. ವಿಶ್ವನಾಥ್ ಅವರು ಹೆಂಗ್ ಬರೋದಕ್ಕೆ ಬಿಟ್ರಿ ಇಲ್ಲಿ ಯಲಹಂಕಗೆ? ಇಲ್ಲ ಸರ್, ಅಲ್ಲಿ ಯಾರು ನಿಮ್ ಪಾಳ್ಯಗಾರತನ ಮುಗಿದೋಗಿತ್ತು ಅಷ್ಟೊತ್ತಿಗೆ ವಿಶ್ವನಾಥ್ ಅವ್ರು ಬರೋದಕ್ಕೆ? ಇಲ್ಲ, ನಾವು ಇಲ್ಲಿನ ಒಕ್ಕಲಿಗರಿಗೆ ಅಥವಾ ಇಲ್ಲಿನ ಒಕ್ಕಲಿಗ ಸಮುದಾಯಕ್ಕೆ 15ನೇ ಶತಮಾನದಲ್ಲಿ ಇಲ್ಲಿ ಆಡಳಿತ ಮಾಡಿದಂತ ಕೆಂಪೇಗೌಡರ ತಂದೆ ಆಗಿರ್ಬೋದು. ಯಲಹಂಕದಲ್ಲಿ 70 ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ. ತದನಂತರ ಕೆಂಪೇಗೌಡರಿಗೆ ಯಲಹಂಕನ ಕೊಟ್ಟಾಗ ಮಗನ ಜೊತೆ ಸೇರಿ, ಅವರ ಮಂತ್ರಿ ಜೊತೆ ಸೇರಿ ಈ ಒಂದು ಬೆಂಗಳೂರನ್ನ ದಂಡ ಆಗಿರ್ಬೋದು, ಪೇಟೆ ಆಗಿರ್ಬೋದು, ಕೋಟೆ ಆಗಿರ್ಬೋದು, ಕೆರೆಗಳಾಗಿರ್ಬೋದು, ಮತ್ತೆ ಬಿನ್ನಿಪೇಟೆ, ಅಕ್ಕಿಪೇಟೆ, ಬಿಸ್ನೆಸ್ ಸೆಂಟರ್ಗಳಾಗಿರ್ಬೋದು, ಕೆಂಪೇಗೌಡರ ಕ್ರಿಯೇಷನ್ ಇದು. ಸೊ ನಾವು ಅವರನ್ನ ರಾಜ ಅನ್ಲಿಕ್ಕೆ ಆಗಲ್ಲ, ಬಟ್ ಈ ವಾಸ್ ಲೈಕ್ ಎ ಕಿಂಗ್ ಅಂಡರ್ ವಿಜಯನಗರ ಸಾಮ್ರಾಜ್ಯ. ಈ ವಾಸ್ ಲೈಕ್ ಎ ಕಿಂಗ್. ಅಂಡ್ ರಾಜನ ಎಲ್ಲಾ ರೀತಿಯ ಅವರಲ್ಲಿ ವಿಚಾರಗಳಿತ್ತು. ಯಾಕಂದ್ರೆ ಒಂದು ಸಿಟಿನ ಕಟ್ಟೋದು ಅಷ್ಟು ಈಸಿ ಅಲ್ಲ. ಕಟ್ಟರ ಸಿಟಿನ ಇವತ್ತು ನಾವು ಉಳಿಸ್ಕೊಳಕ್ ಆಗ್ತಿಲ್ಲ, ಬೇರೆ ವಿಚಾರ. ಬಟ್ ಡೆಫಿನೆಟ್ಲಿ ನಾನು ಎಲ್ಲೋ ಒಂದು ಕಡೆ ಈ ಒಂದು ಬ್ಯಾಟ್ರಾಂಪುರ ಮತ್ತೆ ಯಲಹಂಕ ಮುಂದೆ ಒಂದೇ ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು. ಪ್ರಸನ್ನ ಕುಮಾರ್ ಅವ್ರ ತಾನೆ ಬಸವಲಿಂಗಪ್ಪನವರು ಈ ಕಾನ್ಸ್ಟಿಟ್ಯೂನ್ಸಿಗೆ ಐ ಥಿಂಕ್ 4-5 ಬಾರಿ ಮಂತ್ರಿ MLA ಎಲ್ಲ ಆಗಿದ್ರು. ತದನಂತರ ಪ್ರಸನ್ನ ಕುಮಾರ್ ಬಂದ್ರು. ಡಿಲಿಮಿಟೇಷನ್ ಅಲ್ಲಿ ಇದು ಒಡೆದೋಗುತ್ತೆ ಸರ್. ಬ್ಯಾಟ್ರಾಂಪುರ ಮತ್ತೆ ಯಲಹಂಕ ಒಡೆದೋದಾಗ ಯಲಹಂಕ ಸಪರೇಟ್ ಆಗುತ್ತೆ, ಬ್ಯಾಟ್ರಾಂಪುರ ಸಪರೇಟ್ ಆಗುತ್ತೆ. ಇಲ್ಲಿಂದನೋ ಅವ್ರ ತಂದೆನೋ ಇಲ್ಲಿ ಇದ್ರಂತೆ 6 ಎಕರೆ ಜಮೀನ್ ಇತ್ತಂತೆ, ಇಲ್ಲ ಅಂತ ಹೇಳ್ತಾರೆ. ಚೋರ್ನ ಎಕ್ಲನಹಳ್ಳಿ ವಿಶ್ವನಾಥ್ ಅವರು ಒಟ್ಟೂರು ಅಂತ ಹೇಳ್ತಾರೆ. ಬಟ್ ಅವ್ರ ಪೂರ್ಣ ಹೆಸರು ನನಗಿರೋ ಮಾಹಿತಿ ಪ್ರಕಾರ ಈಸ್ ವಿಶ್ವನಾಥ್ ರೆಡ್ಡಿ ಅಂತ. ಅವರು ರೆಡ್ಡಿ ಅಂತ ಯಾಕೆ ಹೇಳ್ಕೊಳ್ಳಲ್ಲ ಅಂತಂದ್ರೆ ಎಲ್ಲ ಕಡೆ ಒಕ್ಕಲಿಗರು ಅಂತ ಹೇಳ್ಕೊಂತಾರೆ ಅಂತ ನಾನು ಕೇಳ್ಪಟ್ಟೆ. ಕಾರಣ ಯಾಕೆ ಅಂತಂದ್ರೆ ಇದು ಒಕ್ಕಲಿಗರ ಬೆಲ್ಟಿನ ಬೇಸ್. ಇದು ಯಾವ ರೀತಿ ಶಿಗಾವಿನಲ್ಲಿ ಲಿಂಗಾಯತರು ಬೇಸಿದೆಯೋ ಆ ರೀತಿ ಇದು ಬೆಂಗಳೂರು ನಾರ್ತ್ ಒಂದು ಒಕ್ಕಲಿಗರ ಬೇಸು. ಬಟ್ ವಿಪರ್ಯಾಸ ಅಂತಂದ್ರೆ ಬ್ಯಾಟ್ರಾಂಪುರನ ಆಗಿರ್ಬೋದು, ಕೋಲಾರದಿಂದ ಬಂದು ಒಬ್ಬ ನಿಂತ್ಕೊಂಡು ಗೆಲ್ತಾನೆ. ಯಲಹಂಕನೇ ಆಗಿರ್ಬೋದು, ಒಕ್ಕಲಿಗರ ಎರಡೂ ಕೂಡ ಒಕ್ಕಲಿಗರ ಸಾಮ್ರಾಜ್ಯ ಆದ್ರೂ ಕೂಡ ಇಲ್ಲಿ ಲೋಕಲ್ ಅಲ್ಲಿ ಯಾವ ಒಕ್ಕಲಿಗರು ಕೂಡ ಲೀಡರ್ ಆಗಿಲ್ಲ ಸರ್. ಸೊ ಅದೇ ನನಗೂ ಒಂದು ಬೇಜಾರು. ಎಲ್ಲಾ ಡಿಸ್ಟ್ರಿಕ್ಟ್ ಇಂದ CM ಆಗಿದ್ದಾರೆ, ಬೆಂಗಳೂರಿಂದ ಯಾರು CM ಆಗಿಲ್ಲ. ನೆಕ್ಸ್ಟ್ ನೀವು ಆಗ್ತೀನಿ ಅಂತ ಹೇಳಿದ್ರಲ್ಲ, ದೈವ ಕೃಪೆ ಸರ್. ಮಂಜುನಾಥನ ಆಶೀರ್ವಾದ ಇದ್ರೆ ಖಂಡಿತವಾಗಿ, ಅಣ್ಣಪ್ಪ ಮತ್ತೆ ಮಂಜುನಾಥನ ಆಶೀರ್ವಾದ ಇದ್ರೆ ಖಂಡಿತ ಆಗ್ತೀನಿ ಸರ್. ಅಲ್ಲ, ನೀವು ಮಂಜುನಾಥನ್ನ ನೋಡಿದ್ರೆ SIT ತನಿಖೆ ಮಾಡಿಸ್ತಾ ಇದ್ರಿ, ಇಲ್ಲಿ ಮತ್ತೆ ಮಂಜುನಾಥ್ ಆಶೀರ್ವಾದ ಬೇಕು ಅಂತೀರಾ? ನಿಮ್ದೇನ್ ತಲೆ ಸರಿ ಇಲ್ವಾ? ಇಲ್ಲ ಸರ್, ಪ್ರಶ್ನೆ ಅದಂತಲ್ಲ. ಈಗ ನಾವು ಅಲ್ಲಿ ಬೇರ್ಪಡೆ ಮಾಡ್ಬೇಕಾಗುತ್ತೆ ಸರ್. ಈಗ ಆ ಮಂಜುನಾಥನ ದೇವಸ್ಥಾನವನ್ನ ಆಡಳಿತ ಮಾಡ್ತಾ ಅಂತವ್ರು ಒಂದು ಜೈನ ಸಮುದಾಯದವರು. ಬಟ್ ಆ ಮಂಜುನಾಥ ಸ್ವಾಮಿ ನಮ್ಮ ಹಿಂದೂಗಳಿಗೆ ಸೇರ್ಬೇಕಾದವರು. ಈಗ ನಾವು ಅಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಮಂಜುನಾಥ ಸ್ವಾಮಿಯ ಸಿಂಧುತ್ವನೂ ಅಲ್ವಾ, ಅಥವಾ ಅಲ್ಲಿರುವಂತ ಭಕ್ತಿನೂ ಅಲ್ಲ. ನಾವು ಪ್ರಶ್ನೆ ಮಾಡ್ತಾ ಇರೋದು ಅಲ್ಲೊಂದಷ್ಟು ಕೊಲೆಗಳಾಗಿದೆ, ಅದು ಹಿಂದೂ ಹೆಣ್ಮಕ್ಳದು, ಅದನ್ನು ಮುಚ್ಚಲಾಗಿದೆ. ಅದನ್ನ ಮುಚ್ಚಿದವನು ಒಬ್ಬ ವ್ಯಕ್ತಿ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಈಗ ಅದನ್ನ ನಾವು ನಿಜ ಅಂತ ಪರಿಗಣಿಸೋದಾಯ್ತು ಅಂತಂದ್ರೆ ಅದ್ರ ಮೇಲೆ FIR ಆಗಿದೆ, ಅದ್ರ ಮೇಲೆ ಸ್ವಾಯಿಚ್ಛೆ ಹೇಳಿಕೆ ಆಗಿದೆ. ಈಗ ಒಂದಷ್ಟು ಪಳೆವಳಿಕೆಗಳು ಸಿಕ್ಕಿದೆ. ಈಗ ನಮ್ಗೆ ಅಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದೇವೆ ಹೊರತು ನಾವ್ ಯಾರೂ ಕೂಡ ಮಂಜುನಾಥನ ಬಗ್ಗೆ, ಆ ದೈವದ ಬಗ್ಗೆ ನಾವ್ ಯಾರು ಕೂಡ ಚಕಾರ ಎತ್ತಲ್ಲ. ವಿ ಆರ್ ಆಲ್ ಗ್ರೇಟ್ ಬಿಲೀವರ್ಸ್ ಆಫ್ ಹಿಂದೂಯಿಸಂ, ಗ್ರೇಟ್ ಬಿಲೀವರ್ಸ್ ಆಫ್ ಆ ಒಂದು ಸಂಪ್ರದಾಯಗಳನ್ನ ನಂಬಿರೋಂಥವ್ರು. ಹಂಗಾಗಿ ನಮ್ಮ ವಿಚಾರ ನಮ್ಮ ಹಿಂದುತ್ವದ ಬಗ್ಗೆನೂ ಅಲ್ಲ, ಅಥವಾ ಮಂಜುನಾಥನ ಬಗ್ಗೆನೂ ಅಲ್ಲ. ನಮ್ಮ ವಿಚಾರ ಅಲ್ಲಿ ನಡೆದಿರೋ ಕೊಲೆಗಳ ಬಗ್ಗೆ ನಮ್ಮ ಸ್ಪಷ್ಟವಾದ ಸಂದೇಶ ಸರ್. ಈಗ ಅಲ್ಲಿ SIT ಮಾಡಿದ್ರಿ,
ಈಗ ನೀವ್ ಹೇಳ್ತಾ ಇದ್ದೀರಾ ನಮ್ಮ ಯಲಹಂಕದಲ್ಲೇ ಸಿಕ್ಕಾಬಟ್ಟೆ ಆಗಿದೆ ಅಂದ್ಬಿಟ್ಟು. ಹಾ, ಸರ್. ನೀವ್ ಇಲ್ಲಿ ಮಾಡಕ್ ಹೋಗ್ದೇನೆ ಅಲ್ಲೇ ಯಾಕೆ ಹುಡ್ಕಕ್ ಹೋಗ್ತೀರಾ? ನಿಮ್ಮೂರಲ್ಲೇ ಸಿಕ್ಕಾಬಟ್ಟೆ ತೂತ್ಕೊಂಡಿದೆ. ಹಾ, ಸರ್. ಈ ತೂತನ್ ಮುಚ್ಚಿ ಸ್ವಾಮಿ, ನೀವ್ ಅಲ್ಲೇ ಯಾಕೆ ಹೋಗ್ತೀರಾ? ಅಲ್ಲಿ ಬೇರೆ ಇದಾರೆ ಮುಚ್ಚೋದಕ್ಕೆ. ಇಲ್ಲ ಸರ್, ನಾವೇನು ಅಲ್ಲಿ ಹೋಗಿಲ್ಲ. ಈಗ ನೋಡಿ, ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ನಮ್ಮ ವಕೀಲರುಗಳೆಲ್ಲ ಹೇಳಿದ್ರು, ಜನ ಹೇಳ್ತಾ ಇದ್ರೆ ಒಂದ್ಸತಿ ಹೋಗೋಣ ಅಂತ. ನಾವ್ ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಹೋಗಿ SIT ದಿಕ್ ತಪ್ಪಿಸುವಂತ ಅವಶ್ಯಕತೆ ಅಥವಾ SIT ಮೇಲೆ ಪ್ರಭಾವವನ್ನ ಬೀರುವಂತ ಕೆಲಸವನ್ನು ನಾವು ಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮ SIT ಮೇಲೆ ನಂಬಿಕೆ ಇದೆ, ಸರ್ಕಾರದ ಮೇಲೆ ನಂಬಿಕೆ ಇದೆ, ತನಿಖೆ ಮೇಲೆ ನಂಬಿಕೆ ಇದೆ. ಹಂಗಾಗಿ ನಾವು ಯಾರು ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ. ಬಟ್ ಕಮಿಂಗ್ ಟು ಯಲಹಂಕ ವಿಚಾರದಲ್ಲಿ ಸರ್ ನಾವ್ ಯಾರು ಏನು ಮಾತಾಡಿಲ್ಲ. ವಿಶ್ವನಾಥ್ ಅವರೇ ಅದನ್ನ ಹೇಳ್ತಾರ, ಇರ್ಲಾರ್ದಿರ ಇರುಬ್ ಬಿಟ್ಕೊಂಡವ್ರೆ. ಈ ಇರುಬ್ ಜೊತೆನಲ್ಲಿ ಈ ಜೇನ್ನೊಣಗಳನ್ನ ಬಿಟ್ಕೊಂಡು ಕೆರ್ಕೊಂಡು ಈಗ ಅವ್ರು- ಕಿರ್ಚ್ಕೊಂಡು ಮಾಡ್ತಾ ಇದಾರೆ ಸರ್. ಈಗ ಅವ್ರ ಮೈ ತುಂಬಾ ಶುಗರ್ ಹಾಕೊಂಡಿದ್ದಾರೆ. ಅಲ್ಲ ಸರ್, ಶುಗರ್ ಬಾಡಿನೇ ಅದು, ಸ್ವೀಟು. ಸೊ ಈಗ ಸ್ವೀಟ್ ನೋಡಿದಾಗ ಏನಾಗ್ತದೆ, ಇರುಬುಗಳು ಬರ್ತವೆ. ಆ ಸ್ವೀಟ್ ನೋಡಿದಾಗ ಇವನು ಜೇನ್ನೊಣಗಳು ಬರ್ತವೆ. ಕಚ್ಚಿದಾಗ ನೋವು ಆಗೇ ಆಗುತ್ತೆ. ನೋವಾದಾಗ ಕಿರ್ಚೇಬೇಕಲ್ವ ಸರ್? ಅದೇ ಮೊನ್ನೆ ಆಗಿದ್ದಲ್ಲಿ. ಸೊ ಕಚ್ಚಾದ್ಮೇಲೆ ಕಿರ್ಚಿದ್ದಾರೆ. ಈಗ ವಿಶ್ವನಾಥ್ ಅವ್ರ ಕಚ್ಚಿರೋದು ಯಾವ ಜೈನು? ಸರ್ ಮೋಸ್ಟ್ಲಿ ಕೆಂಪೇಗೌಡರ ಪಾಳ್ಯಗಾರ ಜೇನೆ ಕಚ್ಚಿರ್ಬೋದು ಸರ್ ಅವ್ರಿಗೆ, ನನ್ಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗ ಅಲ್ಲಿ ಎಲ್ಲರಿಗೂ ಗೊತ್ತಾಗಿದ್ದೇನು ಅಂತಂದ್ರೆ ಏನೋ ಮಾಡಕ್ ಹೊರಟಿದ್ದಾರೆ ಅಂತ ವಿಶ್ವನಾಥ್ ಅವರು. ಬಟ್ ಅಲ್ಲಿ ಕಚ್ಚಿಸ್ಕೊಂಬಂದು ಕಿರ್ಸ್ತಾ ಇದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಆಲ್ರೆಡಿ ನೊಣಗಳು ಕಚ್ಚಿರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ಕಿರ್ಚಾಡ್ತಾ ಇದ್ದಾರೆ. ಅವ್ರಿಗೆ ಮೋಸ್ಟ್ಲಿ 17 ವರ್ಷದ ಆಡಳಿತದಲ್ಲಿ ಯಾರು ಪ್ರಶ್ನೆ ಮಾಡಿಲ್ಲ ಸರ್. ಅವ್ರಿಗೆ ತುಂಬಾ ನೋವು ಆಗಿರೋದು, ಈಗೋ ಅಡ್ಡ ಆಗಿರೋದು. ನಾನು ಸ್ಪೆಸಿಫಿಕ್ ಆಗಿ ಒಂದು 2 ಪದಗಳನ್ನ ಬಳಸ್ತೀನಿ, ವಿಶ್ವ ಅಂತ. ಅವ್ರಿಗೆ ವಿಶ್ವ ಅಂತ ಕರೆದ್ರೆ ಶಾರ್ಟ್ ಆಗಿ ಈಗ ನನ್ನ ಜಗ್ಗು ಅಂತಾರೆ ಅಥವಾ ಜಗ್ಗಿ ಅಂತಾರೆ, ಜಗ್ಗಿ ಅಂತಾರೆ, ಜಗ್ಗು ಅಂತಾರೆ. ಸಿ ದರ್ ಇಸ್ ನಥಿಂಗ್ ರಾಂಗ್. ಸಿ ಕರೆಯೋದು ಭಾವನೆಗಳು. ಎಷ್ಟೋ ಜನ ಸಾರ್ ಅಂದಾಗ ಬರ್ತಾರೆ, ನಾನು ಸಾರು ಅನ್ಬೇಡಿ ನನಗೆ, ಬೈ ನೇಮ್ ಯು ಕ್ಯಾನ್ ಕಾಲ್ ಮಿ ಅಂತಾರೆ. ಸೊ ನಾನು ಆ ಭಾವನೆಯಲ್ಲಿ ವಿಶ್ವ ಅಂದಾಗ ಪಾಸಿಬಲಿ ಅವ್ರಿಗೆ ಈಗೋ ಅರ್ಟ್ ಆಗಿದೆ ಅಂತ ನನಗನ್ಸುತ್ತೆ. ಏನ್ ವಿಶ್ವ 400 ಗಾಡಿ ತಗೊಂಡೋಗ್ತೀಯಾ? ಈ 400 ಗಾಡಿಗೆ ಪೆಟ್ರೋಲ್ ಇಲ್ಲಿಂದ ಬರ್ತಾ ಇದೆ, ದುಡ್ಡು ಯಾರು ಕೊಡ್ತಾವ್ರೆ ಅಂತ ಕೇಳಿದ್ವಿ. ಸೊ ಮೋಸ್ಟ್ ಪ್ರಾಬಲಿ 17 ವರ್ಷದಲ್ಲಿ ಯಾರು ಅವ್ರನ್ನ ಪ್ರಶ್ನೆ ಮಾಡಿಲ್ಲ. ಅದು ಹರ್ಟ್ ಆಗಿದೆ ಸರ್. ಅಲ್ಲ, ನೀವು ಇನ್ನೊಂದು ಹೇಳಿದಿರಾ, ಅವರು ಅಲ್ಲಿ ದುಡ್ಡು ಇಟ್ಟಿದ್ದಾರೆ, ತಿರುಪತಿಲಿ ದುಡ್ಡು ಇಟ್ಟಿದ್ದಾರೆ, ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು. ಅದ್ ನಿಮಗ್ ಗೊತ್ತಾ ಅವ್ರು ಎಲ್ಲೆಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ? ಸರ್ ಪ್ರಶ್ನೆ ಅದಂತಲ್ಲ. ಈಗ ಸರ್ ನನಗೆ ಆ ಒಂದು ವಿಶ್ವ ನೀನ್ ಯಾಕಪ್ಪ 400 ಗಾಡಿ ತಗೊಂಡು ಹೋಗ್ತಾ ಇದೆಯಾ ಅಂದಾಗ ಸರ್ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದು ಸರ್ 100 ಕೋಟಿ ಧರ್ಮಸ್ಥಳದಲ್ಲಿ ಇಟ್ಟಿರ್ಬೋದು ಅಂತ ಒಂದು ಕಮೆಂಟ್ ಸೆಕ್ಷನ್ ಯಾರೋ ಹಾಕೋದು. ನಾನು ಆ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಇನ್ನ ಅದು ದಾಖಲೆ ಮಡ್ಕೊಂಡಿದ್ದೀನಿ. ಹಾಕಿದವರು ಕೂಡ ಯಲಹಂಕದವರೇ ನನಗೆ ಕಮೆಂಟ್ಸ್ ಹಾಕಿದಾಗ ನಾನು ಆ ಸ್ಕ್ರೀನ್ ಶಾಟ್ ಅಂತ ತೆಗೆದಲ್ಲಿ ಹಾಕದೆ ಆ ವ್ಯಕ್ತಿ ಅನ್ಕೊಂಡಿದ್ದ ನಾನು ಹಾಕಿದ್ದೇನೆ ಅಂತ. ನಾನು ಹಾಕಿಲ್ಲ ಸರ್ ಅದು. ಅಲ್ಲ, ಅವ್ರು ನಿಮ್ಮ ಹೆಸರನ್ನೇ ಹೇಳ್ತಾ ಇರೋದಲ್ಲ. ಡೆಫಿನೆಟ್ಲಿ ನಾನೇ ಪೋಸ್ಟ್ ಮಾಡಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ನನಗದು ಒಬ್ಬರು ನಂಬರ್ ಇಂದ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಪ್ರೆಸೆಂಟೇಷನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಮಾಡಿದ್ರೆ ಈ ಕೆಲವೊಂದು ಅಲಿಗೇಷನ್ ಮಾಡ್ತಾರಲ್ಲ ನಿಮ್ ಬಗ್ಗೆ, ಅದನ್ನ ಕಡಿಮೆ ಆಗುತ್ತೆ ಸರ್. ಈಗ ಅಲಿಗೇಷನ್ ಮಾಡ್ಲಿ, ಉಳುಕಿದ್ದವನಿಗೆ ಎಳ್ಕಂತು ಅಂದಂಗೆ. ಈಗ ನಾನು ಇಲ್ಲೂ ಕೂಡ 100 ಕೋಟಿ ಅಲ್ಲ ಸರ್, ನನ್ನ ಮೇಲೆ 1000 ಕೋಟಿ ನನಗೂ ಹೇಳ್ತಾರೆ. ಏನ್ ಧರ್ಮಸ್ಥಳದವ್ರು ಏನಾದ್ರು ಆಫರ್ ಕೊಡ್ಲಿ ಅಂತ ಏನಾದ್ರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೆ ಅಂತ ಸರ್. ನನಗೇನು ಆತರ ಭಯ ಇಲ್ಲ. ಹಂಗಾಗಿನೇ ನಾನು ಯಾವಾಗ್ಲೂ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ವಿಶ್ವನಾಥ್ ಅವ್ರಿಗೆ 100 ಕೋಟಿ ಅಂದಾಗ ಯಾಕೆ ಅವರು ತಡಬಾಡಿಸ್ಬಿಟ್ರು ಅಂತ ಎಲ್ಲೋ ಗಿಲ್ಟಿ ಮೈಂಡು ಸರ್. ಅವ್ರಿಗೆಲ್ಲೋ ತಲೆನಲ್ಲಿ ಇದೆ, ಅದು ಆ ತರ ದುಡ್ಡು ಇರ್ಬೋದು ಅವ್ರ ಹತ್ರ. ಹಂಗಾಗಿನೇ ಸರ್ ಇದು ಪ್ರಶ್ನೆ. ಇದು ಒನ್ಸ್ ಅಗೇನ್ ಈ ನಾವು ಕೇಳ್ತಿರೋದು ಪ್ರಶ್ನೆನೇ, ಏನಪ್ಪಾ ಇದೇನು ಹೇಳ್ತಾರೆ 1000 ಕೋಟಿ ರೂಪಾಯಿ ದುಡ್ಡು. ನನ್ಗೆ ಅವ್ರ ಕಾನ್ಶಿಯನ್ಸ್ ಫೋನ್ ಮಾಡಿ ಹೇಳ್ತಾರೆ, ಸರ್ ಅವ್ರ ಹತ್ರ ಲಕ್ಷಾಂತರ ಕೋಟಿ ದುಡ್ಡಿದೆ ಅಂತ. ಏನ್ರೋ ಲಕ್ಷಕ್ಕೆ ಎಷ್ಟು ಸೊನ್ನೆಗಳವೆ ಅಂತ. ಸರ್ 17 ವರ್ಷದಲ್ಲಿ ಈ ವ್ಯಕ್ತಿ ಮಾಡಿದ್ದೆಲ್ಲ ರಿಯಲ್ ಎಸ್ಟೇಟ್. ಈಗ ಯಲಹಂಕ ಅಭಿವೃದ್ಧಿ ಆಗಿದೆಯೋ ನಿಮ್ಮ ಪ್ರಕಾರ? ಅಭಿವೃದ್ಧಿ ಆಗಿಲ್ವಾ ಸರ್? ರಿಯಲ್ ಎಸ್ಟೇಟ್ ಅಂತೂ ಖಂಡಿತ ಆಗಿದೆ. ಯಲಹಂಕದಲ್ಲಿ ದೊಡ್ಡ ಮಟ್ಟದ ರಿಯಲ್ ಎಸ್ಟೇಟ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಒಂದಷ್ಟು ರೌಡಿ ಕುಳಗಳು ಅಂಡರ್ ವರ್ಲ್ಡ್ ಮಾಡಿಕೊಂಡು ಎದುರಿಸ್ಕೊಂಡು ಬೆದರ್ಸ್ಕೊಂಡು ಒಂದು ಮಾಫಿಯಾ ರೀತಿನಲ್ಲಿ ಯಲಹಂಕ ಒಂದು ರಿಪಬ್ಲಿಕ್ ಯಲಹಂಕವಾಗಿ ಮಾರ್ಪಟ್ಟಿದೆ ಸರ್. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಇಟ್ಸ್ ರಿಪಬ್ಲಿಕ್ ಯಲಹಂಕ ಸರ್. ಅದೇನಾದ್ರೂ ಟಿನ್ ಓಪನ್ ಮಾಡಿದ್ರೆ ಬರೀ ವಾಸನೆ ಬರ್ತದೆ. ಆಮೇಲೆ ಆಲ್ರೆಡಿ SITಗಳು ತುಂಬೋಗವೆ. ಈ ಯಲಹಂಕಕ್ಕೆ ಒಂದು SIT ಮಾಡುವಂತ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾವ ರೀಸನ್ಗೋಸ್ಕರ SIT ಮಾಡ್ಬೇಕು ಅಂತೀರಾ ಸರ್? ಅಲ್ಲಿ ನಡೆದಿರುವಂತ ಅಕ್ರಮಗಳಾಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಅಕ್ರಮ ಸಂಪಾದನೆ ಆಗಿರ್ಬೋದು, ಲಕ್ಷಾಂತರ ಕೋಟಿ ಆಸ್ತಿ ಆಗಿರ್ಬೋದು, ಆಂಧ್ರ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಇನ್ವೆಸ್ಟ್ ಮಾಡಿರೋದೇ ಆಗಿರ್ಬೋದು, 6 ಎಕರೆಯಿಂದ 112 ಎಕರೆ ಆಗಿರೋದೇ ಇರ್ಬೋದು, ಮನೆಯಲ್ಲಿ ಅರ್ಧ ಕೆಜಿಯಿಂದ 6 ಕೆಜಿ ಚಿನ್ನ ಆಗಿರ್ಬೋದು, 40 ಕೆಜಿ ಬೆಳ್ಳಿ ಆಗಿರ್ಬೋದು ಸರ್. ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವ್ರು ಅನ್ಕೊಂತಾರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ IT ಇಡಿ ಇದೆ, ನಾವ್ ಯಾರು ಕೇಳಲ್ಲ ಅಂತ. ಸರ್ ನೀವು ಡಿಕ್ಲೇರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಜೊತೆನಲ್ಲಿ ಸೋರ್ಸ್ ಆಫ್ ಇನ್ಕಮ್ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ ಸೋರ್ಸ್ ಆಫ್ ಇನ್ಕಮ್ ಯಾರು ಕೇಳಲ್ಲ. ನೀವು ಅಫಿಡೇವಿಟ್ ಆಗಿದ ತಕ್ಷಣ ಬಿಡಪ್ಪ ಅವ್ನ ಆಸ್ತಿ ಅಂತ ಅನ್ಕೊಂತಾರೆ. ಇನ್ ಕೇಸ್ ಇಫ್ ಯು ಟೇಕ್ ಅಪ್ ಎ ಅಫಿಡೇವಿಟ್ ಅಂಡ್ ಕ್ವಶನ್ ದ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬಂತು ಅಂತ ಹೇಳ್ಬೇಕಾಗುತ್ತೆ ಸರ್. 1.5 ಲಕ್ಷ ಸಂಬಳ ಬರುವಂತ ಒಂದ್ ಹೇಳ್ತೀನಿ ಕೇಳಿ. ಯಾರೇ ಒಂದು ಅಫಿಡೇವಿಟ್ ಹಾಕ್ತಾರೆ ಅಂದ್ರೆ MLA ಆಗ್ಲಿ ಅಥವಾ ನೀವೇ ಆಗ್ಲಿ ನಾವೇ ಆಗ್ಲಿ ಯಾರಾದ್ರೂ
ಒಂದು ಅಫಿಡೇವಿಟ್ ಅನ್ನ ಗವರ್ನಮೆಂಟ್ ವೆಬ್ಸೈಟ್ ಅಲ್ಲಿ ಅಥವಾ ಗವರ್ನಮೆಂಟ್ ನಾವು ಡಾಕ್ಯುಮೆಂಟ್ ಮಾಡ್ತೀವಿ ಅಂತ ಅಂದ್ರೆ ನಾವು ಇತ್ತ ಸೋರ್ಸೇನೆ ಮಾಡ್ಬೇಕಾಗುತ್ತೆ ಸರ್ ಆತರ ಅವ್ರು ಅಷ್ಟು ದೊಡ್ಡರ ಸರ್ ನಿಮ್ ಪ್ರಕಾರ? ಮನ್ಸಲ್ಲಿ ಅನ್ಕೊಂಡ್ ಮಾಡೋದು ಯಾರು ಪ್ರಶ್ನೆ ಮಾಡಲ್ಲ. ಈಗ ಇದೇ ವಿಶ್ವನಾಥ್ ಅವರ ಡಿಕ್ಲರೇಷನ್ 2008ರಲ್ಲಿ ಫಸ್ಟ್ ಟೈಮ್ MLA ಆದಾಗ 6 ಕೋಟಿ ಇದೆ, ಈಗ 66 ಕೋಟಿ ಏನೋ ಆಗಿದೆ. ಈಗ ಅವರ ಡಿಕ್ಲರೇಷನ್ ಜಮೀನು 6 ಎಕರೆ ಇದ್ದಿದ್ದು ಇವಾಗ 112 ಎಕರೆ ಆಗಿದೆ. ನಮ್ಮ ಪ್ರಶ್ನೆ ಇಷ್ಟೇ ಸರ್, ಸಿಂಪಲ್. ಒಬ್ಬ MLA ಆಗಿ 1.5 ಲಕ್ಷ ಸಂಬಳ ಬರ್ತದೆ, 50,000 60,000 ನೀನ್ ಕಾನ್ಸ್ಟಿಟ್ಯೂನ್ಸಿ ಓಡಾಡಕ್ಕೆ ಬೇಕು ಸರ್. 90,000 80,000 ಮಿಕ್ಕಬಹುದು ನನ್ನ ಪ್ರಕಾರ ಸರ್. ಆ 80,000 80,000 ಇಂಟು 10 ನೀನು 1 ವರ್ಷ ಅನ್ಕೊಂಡ್ಬಿಟ್ರೆ 80,000 ಇಂಟು 1 ವರ್ಷ 10 ಲಕ್ಷ ಆಯ್ತು. 17 ವರ್ಷಕ್ಕೆ ನಿನ್ನ ಇನ್ಕಮ್ ಇಟ್ ವೋಂಟ್ ಕ್ರಾಸ್ ಮೋರ್ ದನ್ 1.7 crores. 1.7 ಕೋಟಿ ಅಷ್ಟೇ ಆಮದಾನಿ ಉಳಿದಿರೋದು ಯಾವುದು ಸರ್ಕಾರದಿಂದ ಬರೋಂತ ಸಂಬಳ. ಸರ್ ನಿಮ್ಮ ಅಸೆಟ್ 6 ಎಕರೆಯಿಂದ 112 ಎಕರೆ ಆಗ್ಬಿಡ್ತದೆ. ನಿಮ್ಮ ಅಸೆಟ್ಸ್ 6 ಕೋಟಿಯಿಂದ 66 ಕೋಟಿ. ವಾಟ್ ಈಸ್ ಇಟ್ ಟ್ರೈನ್ ಟು ರಿಫ್ಲೆಕ್ಟ್? ಏನಂಗಾರೆ ಬರೀ ರಿಯಲ್ ಎಸ್ಟೇಟೇ ಮಾಡಿದ್ರ ಇವರು? ಓಕೆ, ಪ್ರಿಸ್ಯೂಮಿಂಗ್ ಅವರು ರಿಯಲ್ ಎಸ್ಟೇಟೇ ಮಾಡೋರೆ ಅಥವಾ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡೋರೆ, ನಿಜವಾದಂತ ಲೆಜಿಟಿಮೇಸಿ ಇತ್ತ, ಅದರಲ್ಲಿ ಪ್ರಾಮಾಣಿಕತೆ ಇತ್ತ, ಅಲ್ಲಿ ಯಾವ್ದು ಯಾರಿಗೂ ತೊಂದರೆ ಆಗಿಲ್ಲ, ಸಾರ್ವಜನಿಕರಿಗೆ ಕಾಂಪೌಂಡ್ ಹಾಕಿದ್ದು ಅಥವಾ ಅಧಿಕಾರಿಗಳಿಗೆ ಬಳಸಿ ಯಾವ್ದು ಸಮಸ್ಯೆಗಳಾಗಿಲ್ವಾ? ನೀವು ಬರೀ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದ್ದೀರಾ, ನನಗೆ ಅದು ಬೇಡ. ಪರ್ಟಿಕ್ಯುಲರ್ ಆಗಿ ಒಂದ್ 4-5 ಇನ್ಸಿಡೆಂಟ್ ಹೇಳಿ. ಇನ್ಸಿಡೆಂಟ್ ಅಂದ್ರೆ ಇವತ್ತು ಪ್ರಾಪರ್ ಆಗಿ ಪ್ರಾಪರ್ ಆಗಿ ಇವತ್ತು ಬೆಳಗ್ಗೆ ಎಲ್ಲ ಒಂದ್ ಕಡೆ ಹೋದ್ರಿ, ನೀವೆಲ್ಲ ಯಲಹಂಕಕ್ಕೆ ಹೋದ್ರಿ, ನಾನು ಲೈವ್ ನೋಡಿದೆ. ಓಕೆ, ಸೊ ಆ ತರದ್ದು ಎಲ್ಲೆಲ್ಲಿ ಏನೇನು ಇನ್ಸಿಡೆಂಟ್ 4-5 ಹೇಳುವುದಲ್ಲ ಸರ್. ಒಂದು ಸಾಕು ನೋಡಪ್ಪ, ಸರ್ವೆ ನಂಬರ್ ನೋಡ್ರಿ, ಸರ್ವೆ ನಂಬರ್ 28/1 5 ಎಕರೆ ಹೊಡೆದಿದ್ದಾರೆ MLA ಅಂತ ಹೇಳಿ ಆ ತರದ್ದು. ಸರ್ ಈಗ ಅಡ್ಗೋಡೆ ಮೇಲೆ ದೀಪ ಇಡ್ಬೇಡಿ ನೀವು ದಯವಿಟ್ಟು. ಅಡ್ಡಗೋಡೆ ಮೇಲೆ ದೀಪ ಯಾವುದೂ ಇಲ್ಲ. ಒಬ್ಬ ಯಲಹಂಕ MLA ಆಗಿ ಅವರು ಮೊದಲ ಬಾರಿ ಆಯ್ಕೆ ಆಗಿದೆ 2008ರಲ್ಲಿ. 1996ರಲ್ಲಿ ಅಲ್ಲೇ ಅವ್ರದೇ ಕಾನ್ಸ್ಟಿಟ್ಯೂನ್ಸಿ ಇರುವಂತ SC STಗಳೇ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬಲ್ ಜಾಸ್ತಿ ಇರುವಂತ ಅಲಾಲ್ ಸಂದರ್ಭದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು 106 ಎಕರೆ ಅಕ್ವೈರ್ ಮಾಡ್ಕೊಂತ. ಇಟ್ಸ್ ಒನ್ ಆಫ್ ದ ಪ್ರೈಮ್ ಲ್ಯಾಂಡ್. ಬಳ್ಳಾರಿ ಹೈವೇಗೆ ಪಕ್ಕದಲ್ಲಿ ಇರೋದು ನಮ್ಮ ಯಲಹಂಕ ಸ್ಟೇಷನ್ ಇದೆಯಲ್ಲ, ದಟ್ ಈಸ್ ದ ಕಾರ್ನರ್ ಆಕ್ಚುಲಿ. ಆ ಕಾರ್ನರ್ಗೆ ಲೆಫ್ಟ್ ಟು ರೈಟ್ ತಗೊಂಡ್ಬಿಟ್ರೆ ಎಂಟೈರ್ 106 ಎಕರೆ ಅಕ್ವೈರ್ ಮಾಡ್ಕೊಳ್ಳಿ 1996ರಲ್ಲಿ. ಸರ್ 60,000 70,000 50,000 30,000ಕ್ಕೆ ಅಲ್ಲಿನ ರೈತರ ಬಾಯಿಗೆ ಮಣ್ಣು ಹಾಕಿ ಹೌಸಿಂಗ್ ಸೊಸೈಟಿ ಏನಕ್ಕೆ ಅಂತಾರೆ, ನಿಮ್ಮಂತವ್ರಿಗೋ ಯಾರಿಗಾನ ಅಪ್ಲೈ ಮಾಡಿದವ್ರಿಗೋ ಹೌಸಿಂಗ್ ಸೊಸೈಟಿಲಿ ಸೈಟ್ ಕೊಡಕ್ಕೆ. 96ರಲ್ಲಿ ಅಕ್ವೈರ್ ಮಾಡಿ 4-1 ಆಗುತ್ತೆ, 6-1 ಆಗುತ್ತೆ. ಅದು ಅವಾರ್ಡು ಆಗಿದೆ ಅಂತ. ಅವಾರ್ಡ್ ಅಮೌಂಟ್ ಎಲ್ಲ ಆದ್ಮೇಲೆ ಪ್ಯಾರಲ್ ಆಗಿ ಧರ್ಮಸ್ಥಳದಿಂದ ಅದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. 36 ಎಕರೆ ರೈತರಿಂದ ಡೈರೆಕ್ಟ್ ಪರ್ಚೇಸ್ ಆಗುತ್ತೆ. ವೆನ್ ದೇರ್ ಇಸ್ ಅನ್ ಅಕ್ವಿಸಿಷನ್, ಎಕ್ಸಿಸ್ಟಿಂಗ್ ಅಕ್ವಿಸಿಷನ್ ಇರಬೇಕಾದ್ರೆ ಒಂದು ಪರ್ಚೇಸ್ ಆಗುತ್ತೆ. ಓಕೆ, ಪರ್ಚೇಸ್ ಅಲ್ಲಿ ಏನೋ MLA ವಿಶ್ವನಾಥ್ ಇರ್ಲಿಲ್ಲ ಅಂತ ಅನ್ಕೊಂಡ್ಬಿಡೋಣ. 2008ರಲ್ಲಿ MLA ವಿಶ್ವನಾಥ್ MLA ಆದ್ಮೇಲೆ 2010ರಲ್ಲಿ ಯಡಿಯೂರಪ್ಪನ ಗವರ್ಮೆಂಟ್ ಪ್ಲಸ್ ಕರುಣಾಕರ್ ರೆಡ್ಡಿ ಅವರು ಕಂದಾಯ ಸಚಿವರಾಗಿರ್ತಾರೆ. ಇಬ್ರು ಸೇರ್ಕೊಂಡು ಆ 106 ಎಕರೆನಲ್ಲಿ 36 ಎಕರೆನ ವಿಶ್ವನಾಥ್ ಬೇಕಾದಂತ ಸುರೇಂದ್ರ ಜೈನ್ ಅನ್ನೋರ್ಗೆ ಒಂದು ಚಾರಿಟಬಲ್ ಟ್ರಸ್ಟ್, ಅದು ಎಜುಕೇಶನ್ ಟ್ರಸ್ಟ್ ಗೆ ಸರ್ ಡಿನೋಟಿಫೈ ಮಾಡ್ಕೊಡ್ತಾರೆ. ಅವರು ಅಲ್ಲಿನ ಅಲಾಲ್ಸಂದ ಜನರಿಗೆ ಏನ್ ಹೇಳ್ತಾರೆ, ನಾವಿಲ್ಲೊಂದು ಕಾಲೇಜ್ ಕಟ್ತೀವಿ, ನಾವಿಲ್ಲೊಂದು ಆಸ್ಪತ್ರೆ ಕಟ್ತೀವಿ, ನಿಮ್ಗೆಲ್ಲ ಅನುಕೂಲ ಆಗತ್ತೆ, ನೀವು ಇವಾಗ ನಾವು ನಿಮ್ಮ ರೈತ ಜಮೀನನ್ನ ಕೊಟ್ರೆ ನಾವು ಅದರಲ್ಲಿ ನಿಮ್ಗೆ ಒಂದು ಕೆಲಸ ಕೊಡ್ತೀವಿ ಅಂತ ಹೇಳಿ ತಗೊಂಡು ಪರ್ಚೇಸ್ ಮಾಡೋಂಥ ಜಮೀನನ್ನ 2010ರಲ್ಲಿ ಡಿನೋಟಿಫೈ ಆಗುತ್ತೆ. ಗಿವಿಂಗ್ ಎ ರೀಸನ್ ಇದ್ರಲ್ಲಿ ಆಸ್ಪತ್ರೆ ಕಟ್ತೀವಿ ಅಂತ ಹೇಳಿ ಮಾಡ್ಕೊಂಡು ಸರ್ ಇವತ್ತು ಯಾವ್ದೋ ಒಂದು ಟೆಕ್ ಪಾರ್ಕ್ಗೆ ಈ 1 ಎಕರೆ 25 ಕೋಟಿ ಹಂಗೆ 2020-21 ಮಾರಾಟ ಆಗಿದೆ. ಅದು ದ ಟಾಕ್ ಆಫ್ ದ ಟೌನ್ ಏನು ಅಂತಂದ್ರೆ ಆ ಜಮೀನು 36 ಎಕರೆ 900 ಕೋಟಿಗೆ ವ್ಯಾಪಾರ ಆಗಿದೆ. ಬಾಗಮನೆ ಟೆಕ್ ಪಾರ್ಕ್ ಅವ್ರಿಗೆ ಅದು ಮಾರಾಟ ಆಯ್ತಂತೆ 2020-21ರಲ್ಲಿ. ಸರ್ 40,000ಕ್ಕೆ ಅಲ್ಲಿರುವಂತ SC ST ಸಮುದಾಯದ ರೈತರೇ ಜಾಸ್ತಿ ಇರುವಂತ ಜಾಗದಲ್ಲಿ 40,000ಕ್ಕೆ ಅಕ್ವೈರ್ ಮಾಡ್ಕೊಂಡು ನೀವು ಅಲ್ಲಿ ಹೌಸಿಂಗ್ ಸೊಸೈಟಿ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ, ತದನಂತರ ಅದರಲ್ಲಿ ಯಾರೋ ಒಬ್ಬ ಇನ್ವೆಸ್ಟರ್ ಬಂದು ಅಕ್ವೈರ್ ಆಗಿರೋ ಜಮೀನನ್ನ ಪರ್ಚೇಸ್ ಮಾಡ್ತಾನೆ, ಅದು ಕೂಡ ಅಕ್ರಮ. ತದನಂತರ ಅಲ್ಲಿನ ರೈತರುಗಳಿಗೆ ನಿಮ್ಗೆ ಇಲ್ಲೊಂದು ಹಾಸ್ಪಿಟಲ್ ಕಟ್ತೀವಿ ಅಂತ ಸುಳ್ಳು ಹೇಳಿ ಕೆಲಸ ಕೊಡ್ತೀವಿ ಅಂತ ಅದು ಕೂಡ ಬೋಗಸ್ಸು. ತದನಂತರ 2010ರಲ್ಲಿ ಒಂದು ಬೋಗಸ್ ರೀಸನ್ ಅನ್ನ ಕೊಟ್ಕೊಂಡು ಇದೇ ಯಡಿಯೂರಪ್ಪ ಮತ್ತೆ ಇದೆ ಇವತ್ತು ವಿಜೇಂದ್ರ ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಇವ್ರದ್ದು ಕನೆಕ್ಟಿವಿಟಿ ಹೇಗಿದೆ ಅನ್ನೋದನ್ನ ಜನರಿಗೆ ತೋರ್ಪಡಿಕೆ ಮಾಡಲು ಇದೊಂದು ವಿಸಿಬಲ್ ಎಕ್ಸಾಂಪಲ್. 36 ಎಕರೆನ ಡಿನೋಟಿಫೈ ಮಾಡ್ಕೊಂಡು ಯಡಿಯೂರಪ್ಪ ಡಿನೋಟಿಫೈ ಮಾಡ್ತಾರೆ, ಕರುಣಾಕರ್ ರೆಡ್ಡಿ ಡಿನೋಟಿಫೈ ಮಾಡ್ತಾರೆ. ಆವಾಗ 2010ರಲ್ಲಿ ದ ಆಕ್ಟಿವ್ MLA, ದ ಅಪ್ಕಮಿಂಗ್ MLA ವಾಸ್ ನನ್ ಅದರ್ ದನ್ ವಿಶ್ವನಾಥ್ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಡಿನೋಟಿಫೈ ಆಗುತ್ತೆ ಅಂತಂದ್ರೆ ಸೊ ವಿಶ್ವನಾಥ್ ಗೊತ್ತಿಲ್ವಾ? ವಿಶ್ವನಾಥ್ ಅವರೇ ಮುಂದೆ ನಿಂತ್ಕೊಂಡು ಇದನ್ನ ಮಾಡಿಸಿದ್ದಾರೆ ಅಂತ ಅದೇ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲ ಹೇಳ್ತಾರೆ. ಈ ರೀತಿ ಡೀಲ್ಗಳನ್ನ ಮಾಡಿನೇ ಅವ್ರು ಸಂಪಾದನೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ ಜನ. ಈಗ ಅದು ನಿಜನೋ ಅಲ್ಲ, ಅವರ ಸಂಪಾದನೆ ನೋಡಿದ್ರೆ ಗೊತ್ತಾಗುತ್ತೆ. 6 ಎಕರೆ ಇದ್ದಿದ್ದು 102 ಎಕರೆ ಆಗಿದೆ.
ಈಗ ನಾವು ಸಂಪಾದನೆ ಮಾಡಿಬಿಡಿ ಒಬ್ಬ MLA ಅಂತ ಹೇಳ್ತಾ ಇಲ್ಲ. ಇವತ್ತು 40,000 ರೂಪಾಯಿಗೆ ಬಾಯಿಗೆ ಮಣ್ಣು ಹಾಕದಂತ ಹಲಾಲ್ ರೈತರದು ಜಮೀನು ಇವತ್ತು ಬಾಗ್ಮನಿ ಟೆಕ್ ಪಾರ್ಕ್ ಅವ್ರಿಗೆ 1 ಎಕರೆ 25 ಕೋಟಿಗೆ ಮಾರಾಟ ಆಗಿದೆ ಅಂತೆ. ಸರ್ ಇದೇನ್ ಸರ್ ಇದು? ಅಲ್ಲ ಸರ್, ರೈತರ ಬಾಯಿಗೆ ಮಣ್ಣು ಹಾಕಿ ಒಬ್ಬ MLA ಆ ಲೋಕಲ್ ಜನರಿಗೆ ಅಥವಾ ಅಲ್ಲಿರೋ ಜನ ವೋಟರ್ಸ್ಗೆ ನೀವು ಸಪೋರ್ಟ್ ಮಾಡ್ಬೇಕಾ, ಅಥವಾ ಯಾರೋ ಬಿಸ್ನೆಸ್ ಮೆನ್ ಕರ್ಕೊಂಬಂದ್ ನೀವಲ್ಲಿ ಅಲ್ಲಿ ಆ ಜಮೀನನ್ನ ತಗೊಂಡ್ರ ಜಮೀನನ್ನ ಯಡಿಯೂರಪ್ಪನ ಮುಂದೆ ಹೋಗಿ ಸರ್ ಆ ಡಿನೋಟಿಫಿಕೇಶನ್ ರೈತರಿಗೆ ಮಾಡಿಸ್ಕೊಡ್ಬೋದಾಗಿತ್ತಲ್ವಾ? ನಮ್ಮ ರೈತರ ಕೋಟ್ಯಾಧೀಶ್ವರ ಆಗ್ಬೋದಾಗಿತ್ತಲ್ವಾ? ಯಾಕೆ ಆಗ್ಬಾರ್ದು? ಈ 900 ಕೋಟಿ ಓನರ್ ನಮ್ಮ ರೈತರಾಗಿದ್ದಾರೆ ಸರ್, 4 ಜನ ಕೆಲಸ ಅವರು ಕೊಟ್ಟಿರೋರು. ನಿಜ. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಾರ್ವಜನಿಕ ಹಿತಾಸಕ್ತಿಲಿ ಲ್ಯಾಂಡ್ಗಳನ್ನ ನೋಟಿಫೈ ಮಾಡ್ಕೊಂಡು ಬಾಯಲ್ಲಿ ಕೆಟ್ಟ ಮಾತು ಬರುತ್ತೆ, ಈ ಸಂಬಂಧಪಟ್ಟಂತ CMಗಳು ಅದನ್ನ ಡಿನೋಟಿಫೈ ಬಾಯಲ್ಲಿ ಮಣ್ಣು ಹಾಕೊಂಡು ಡಿನೋಟಿಫೈ ಮಾಡ್ಕೊಡ್ತಾರಲ್ಲ ಸರ್ ನಮ್ಮ ದೇಶದ ರೈತರು, ನಮ್ಮ ರಾಜ್ಯದ ರೈತರು, ನಮ್ಮ ಈ ಭಾಗದ ರೈತರ ಬಾಯಿಗೆ ಮಣ್ಣೆ ಸರ್ ಹಾಕೋದಿವ್ರು. ಇವಾಗ ನೀವು ಇಷ್ಟೊಂದೆಲ್ಲ ಹೇಳ್ತಿರಲ್ಲ, ನೀವ್ ಯಾಕೆ ಕಾನೂನು ಹೋರಾಟ ಮಾಡಬಾರ್ದು? ಸರ್ ಮಾಡ್ತೇವೆ ಸರ್, ಜನಗಳ ಮುಂದೆ. ಅಲ್ಲ ಇವಾಗ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ, ಅವಾರ್ಡ್ ಅಮೌಂಟು ಲ್ಯಾಂಡ್ ಲಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ. ಆಲ್ರೆಡಿ ಲ್ಯಾಂಡ್ ಲಾರ್ಡ್ ಅವಾರ್ಡ್ ಅಮೌಂಟ್ ಕೊಟ್ಟಾದ್ಮೇಲೆ ಯಾರ ಹೆಸರು ಡಿನೋಟಿಫಿಕೇಶನ್ ಮಾಡಿದ್ರು? ಒಂದು ಮತ್ತೆ ನೀವು ಇವಾಗ ಕಾನೂನು ಹೋರಾಟ ಮಾಡಿ. ಡೆಫಿನೆಟ್ಲಿ ಸರ್ ಮಾಡ್ತೀವಿ. ಆಯ್ತಾ? ಅವಾಗ ಎಲ್ಲಾರು ಯಾರ್ಯಾರು ಇದಾರೆ ಹಿಂದೆ ಎಲ್ಲಾರು ಸಿಕ್ ಬೀಳ್ತಾರಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.